ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಹೌದು, ನಾನ್ ಜ್ಯೋತಿ ಇವತ್ತ ಎಂತ ವಿಷಯ ತಕ ಬಂದಿದೆ ಮಾತಾಡೋಕ್ ನಿಮ್ ಒಟ್ಟಿಗೆ ಅಂತ ಕೇಂದ್ರೆ ಗುಮ್ಟಿ ಬಗ್ಗೆ ಮೊನ್ನೆ ಅಷ್ಟೇ ನಾವೊಂದು ಸಂದರ್ಶನ ಮಾಡಿದ್ವಿ. ಗುಮ್ಟಿ ಅಂದ್ರೆ ಎಂತ ಏನು, ನಮ್ಮ ಕುಂದಾಪುರ ಕನ್ನಡದಲ್ಲಿ ರಾಜ್ಯಾದ್ಯಂತ ಈಗ ಸದ್ದು ಮಾಡ್ತಾ ಇರುವಂತ ಕಲಾತ್ಮಕ ಚಿತ್ರದ ಬಗ್ಗೆ ಬಿಡುಗಡೆ ಆಪ್ ಮುಂಚೆ ಮಾತಾಡಿದ್ವಿ. ಈಗ ಬಿಡುಗಡೆ ಆದ್ಮೇಲೆ ಮಾತಾಡ್ಕೆ ಆಯ್ತು. ಎಂತಕ್ಕಂದ್ರೆ ನಮ್ಮ ಗುಮ್ಟಿ ಚಿತ್ರ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಓಡ್ತಾ ಇತ್ತು ದಿನ. ಅದು ನಮ್ಮ ಭಾರತ್ ಸಿನಿಮಾಸ್ ಅಲ್ಲಿ ದಿನ ಹೌಸ್ಫುಲ್ ಅಲ್ಲಿ ಓಡ್ತಾ ಇತ್ತು. ಯಾಕಂದ್ರೆ ಒಂದಿನ ನಾನೇ ಹೋಯ್ದೆ, ಕಾಂತಿ ನಂಗೆ ಟಿಕೆಟ್ ಇಲ್ಲ, ನಾನು ಲಾಸ್ಟ್ ಮೂಮೆಂಟ್ ಗೆ ಟಿಕೆಟ್ ತೆಗಿಯೋ ಜನಗಿನ್ ಜಾಸ್ತಿ ಇದ್ರು ಇಲ್ಲ ಕಾಂಬ ಕಣ್ಕಮ್ಮ ಅಂತ ಹೇಳಿ ಹೋದ ಕಡಿಕಂಬದಿ ಮುಂದೆ ಗಾಂಧಿ ಸೀಟಲ್ಲಿ ಕೂಕೊಂಡು ಕಣ್ಕಬಪ್ಪದಾಯ್ತು ನನ್ನ ಮಾಯಿ ಮಕ್ಕಳೊಟ್ಟಿಗೆ. ಅಂದ್ರೆ ಅಷ್ಟು ರಶ್ ಆಗ್ತಾ ಇದೆ. ಅದ್ರೊಟ್ಟಿಗೆ ನಂಗೆ ಖುಷಿ ಆದ ಅಂತ ಕೇಳಿದ್ರೆ ಒಂದೊಂದು ಕಡೆಯ ಜನ ಒಂದೊಂದು ದೊಡ್ಡ ದೊಡ್ಡ ಬಸ್ ವ್ಯಾನ್ ಎಲ್ಲ ಮಾಡ್ಕೊಂಡು ಎಷ್ಟು ಜನ ಬಂದಿರಿ ಕೇಳಿ ಒಬ್ಬರ ಹತ್ರ 32 ಜನ ಬಂದಿರ ಅಂತ ಹೇಳಿದ್ರು. ಅದು ರಾತ್ರಿ ಸಿನಿಮಾ ಕಾಂಬಕ್ಕೆ 7:30 ಶೋ ಕಾಂಬಕ್ಕೆ. ಅಂತದ್ದೊಂದು ಒಳ್ಳೆ ಪ್ರತಿಕ್ರಿಯೆ ಗುಮ್ಟಿಗೆ ಸಿಗ್ತಾ ಇತ್ತ. ಅದಕ್ಕೆ ಸುಮಾರು ಕಾರಣವೂ ಇತ್ತು. ಒಂದು ನಮ್ಮ ಕುಂದಾಪುರ ಕನ್ನಡದ ಚಿತ್ರ, ಇನ್ನೊಂದು ಕುಡುಬಿ ಸಮುದಾಯದವರ ಆ ಒಂದು ಆಚರಣೆ ಇದೆಯಲ್ಲ, ಗುಮ್ಟಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಆಚರಣೆ, ಗುಮ್ಟಿ ಆಚರಣೆಯನ್ನ ತೋರಿಸುವಂತಹ, ಅದಕ್ಕೋಸ್ಕರ ಒಂದು ಸಂಸ್ಕೃತಿನ ಉಳಿಸುವುದಕ್ಕಾಗಿ ಆ ಸಮುದಾಯದ ಒಂದು ಹುಡುಗ ಮತ್ತೆ ನಾಯಕಿ ಇಬ್ಬರೊಟ್ಟು ಹೋರಾಡುವಂತಹ ಸಾಂಸ್ಕೃತಿಕವಾಗಿ ಸದ್ದು ಮಾಡ್ತಾ ಇರೋ ಚಿತ್ರ ಗುಮ್ಟಿ. ಇದ್ರ ಬಗ್ಗೆ ಮಾತಾಡೋಕೆ ಗುಮ್ಟಿ ಚಿತ್ರದ ನಿರ್ದೇಶಕರು ಮತ್ತು ನಾಯಕ ನಟ ಸಂದೇಶ್ ಶೆಟ್ಟಿ ಆದ್ರಿ. ಹಾಗೇನೆ ಈ ಚಿತ್ರದಲ್ಲಿ ಪತ್ರಕರ್ತರಾಗಿ ಒಂದು ಒಳ್ಳೆ ಪಾತ್ರನ ನಿಭಾಯಿಸಿರುವ ಅಶ್ವಥ್ ಆಚಾರ್ಯ ಅವರು ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಶ್ವಥ್ ಆಚಾರ್ಯ ಅವರು ಸೈಲೆಂಟ್ ಆಗಿ ಕೂತ್ಬಿಟ್ಟಿರ, ಹಂಗೆ ನಮ್ಮ ಸಂದೇಶ್ ಶೆಟ್ಟಿ ಆದ್ರಿ ಅವರು ಆಸ್ ಆಲ್ವೇಸ್ ಹ್ಯಾಪನಿಂಗ್ ಅಂಡ್ ಹ್ಯಾಂಡ್ಸಮ್ ಅಲ್ದಾ? ಓಕೆ, ಈಗ ಗುಮ್ಟಿ ಚಿತ್ರ ಮಾಡೋದು ನಿಮ್ಗೆ ಧೈರ್ಯ ಇದ್ದಿದ್ದ? ಈಗ ಕುಂದಾಪುರ ಕನ್ನಡದಲ್ಲಿ ಒಂದು ಭಾಷೆಯನ್ನು ಇಟ್ಕೊಂಡು, ಒಂದು ಪ್ರಾದೇಶಿಕ ಭಾಷೆ ಇಟ್ಕೊಂಡು ಒಂದು ಚಿತ್ರ ಮಾಡೋದಿಗೆ ಸ್ವಲ್ಪ ಎದ್ದೊಳ ಪುಕ್ಕು ಅಂತದ್ದು. ಎಂತಂದ್ರೆ ರಾಜ್ಯಾದ್ಯಂತ ನೀವು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇರೋದು, ಜಸ್ಟ್ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರೋದು ಚಿತ್ರ ಅಲ್ಲ. ಸೊ ನಿಮ್ಗೆ ಧೈರ್ಯ ಇದ್ದಿದ್ದ ಅಂದ್ರೆ ಮಾಡ್ತೆ ಅಂತ? ಈಗ ಲೈಫ್ ಓಡ್ತಿಚ್ಚೋದು, ಬಟ್ ಮಾಡೋ ಮುಂಚೆ ಒಂದು ಧೈರ್ಯ ಬೇಕಲ್ಲ. ಎಂತ ಗೊತ್ತಿಲ್ಲ, ಪ್ರತಿ ಸಲ ನಾವು ಸಿನಿಮಾ ಮಾಡೋತ್ತಿಗೆ ನಮ್ಗೆ ಧೈರ್ಯ ಸ್ಟಾರ್ಟ್ ಮಾಡೋತ್ತಿಗೆ, ಮುಹೂರ್ತ ಮಾಡೋತ್ತಿಗೆ ಜೋಶ್ ರಿಲೀಸ್ ಟೈಮಿಗೆ ಇರುತ್ತೆ. ಪ್ರತಿ ಸಿನಿಮಾ ಮೇಕರಿಗೆ, ಎಂತ ದೊಡ್ಡ ಸ್ಟಾರ್ ಮೇಕರ್ ಮಾಡೋತ್ತಿಗೆ ಕೂಡ ಅದೇ. ಎಂತಕ್ಕಂತ ಹೇಳಿದ್ರೆ ರಿಲೀಸ್ ಟೈಮಿಗೆ ಥಿಯೇಟ್ರಿಗೆ ಜನ ಬರ್ತರೋ ಇಲ್ಲೋ ಇದೆಲ್ಲ ಇತ್ತು. ನಾವು ಇದನ್ನು ಥಿಯೇಟ್ರಿಗೆ ಅಂತ ಮಾಡೋದು ಅಲ್ಲ, ನಾವು ಇದು ಅವಾರ್ಡ್ ಬೇಸಲ್ಲಿ ಮಾಡಿದಂಥ ಸಿನಿಮಾ, ಒಂದು ಕಲ್ಚರ್ನ ಹೇಳೋಕೆ ಉದ್ದೇಶದಲ್ಲಿ ಇಟ್ಕೊಂಡು ಮಾಡೋ ಸಿನಿಮಾ. ಹೋತ ಪ್ರೊಡ್ಯೂಸರ್ ಫಸ್ಟ್ ಪ್ರೊಡ್ಯೂಸರಿಗೆ ಒಂದು ಪ್ರಿವ್ಯೂ ತೋರಿಸಿದಾದ್ಮೇಲೆ ಪ್ರೊಡ್ಯೂಸರ್ ಹೇಳಿದ್ರು ನನಗೆ ಇದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿತ್ತು. ನಾನು ಹೇಳಿದೆ ಆಲ್ ಓವರ್ ಕರ್ನಾಟಕ ಇದನ್ನು ರಿಲೀಸ್ ಮಾಡೋದಕ್ಕೆ ದೊಡ್ಡ ಬಜೆಟ್ ಬೇಕಾಗ್ತದೆ, ಎಂತ ಮಾಡುವ ಅಂತ ಹೇಳಿದೆ. ನಾನು ಹೇಳಿದೆ ಫಸ್ಟು ನಮ್ಮ ಕೋಸ್ಟಲಲ್ಲಿ ಮಾಡುವ, ಅಲ್ಲಿ ಹೆಂಗೆ ರೆಸ್ಪಾನ್ಸ್ ಬರ್ತಂತೆ ಕಾಂಬ ಒಂದು ಲಿಮಿಟೆಡ್ ಥಿಯೇಟ್ರ್, ಉಡುಪಿ, ಬೈಂದೂರು, ಕುಂದಾಪುರ ಈ ಭಾಗದಲ್ಲಿ ಮಾಡುವ ಅಂತ. ಬೆಂಗಳೂರಲ್ಲಿ ಒಂದು 15ರಿಂದ 20 ಥಿಯೇಟ್ರ್ ಒಳಗಡೆ ಮಾಡುವ ಅಂತ ಪ್ಲ್ಯಾನ್ ಮಾಡ್ತು. ಪ್ರಮೋಷನ್ನ ನಾವು ಜಾಸ್ತಿ ಬೆಂಗಳೂರು ಮಾಡಲೇ ಇಲ್ಲ. ಕರೆಕ್ಟಾಗಿ ನಾವು ಕೋಸ್ಟಲ್ಲಿ ಇಲ್ಲಿ ಕುಂದಾಪುರ ಕನ್ನಡದಲ್ಲೇ ಇರೋದ್ರಿಂದ ಇಲ್ಲಿ ಜನರನ್ನ ಫೋಕಸ್ ಮಾಡ್ಕೊಂಡು ಇವಾಗ ಎಂತ ಖುಷಿ ಆಗ್ತಿತ್ತು ಅಂದ್ರೆ, ಬೆಳಗಾಮದಲ್ಲಿದ್ದು ಕುಂದಾಪುರದವರು ನಮ್ಗೆ ಫೋನ್ ಮಾಡ್ತಿದ್ರು, ಹೋಯ್ ಗುಮ್ಟಿ. ನಮ್ ಫೋನ್ ಮಾಡೋದ್ರ ಜೊತೆಗೆ ಅಲ್ಲಿ ಯಾರೋ ಇನ್ನೊಬ್ಬ ಡೈರೆಕ್ಟರ್, ಬೆಳಗಾಂ ಡೈರೆಕ್ಟರ್ ನಂಗೆ ಫೋನ್ ಮಾಡ್ತಾರೆ, ಶೆಟ್ರೆ ನಿಮ್ ಗುಮ್ಟಿ ಸದ್ದು ಇಲ್ಲೂ ಕೇಳ್ತಾ ಇದೆ ಅಂದ್ರೆ ಅದು ಖುಷಿ ಆಗ್ತಿತ್ತು. ಇವತ್ತು ಸಕ್ಸಸ್ ಮೀಟ್ ಮಾಡುವ ಲೆವೆಲಿಗೆ ನಾವೊಂದು ಪ್ರಾದೇಶಿಕ ಸಿನಿಮಾ ಬಂತಂತ ಹೇಳಿದ್ರೆ ಅದು ನಮ್ಮ ಕುಂದಾಪುರದ ಶಕ್ತಿ, ಮತ್ತೆ ಕುಂದಾಪುರದವ್ರು ನಮ್ಮ ಕೈ ಹಿಡಿದು ಅನ್ನೋದು ಖುಷಿ. ನಿಜವಾಗ್ಲೂ ಅದು ಖುಷಿ ವಿಷಯ. ಎಂತಂದ್ರೆ ಇವತ್ತಿನ ದಿನಗಳಲ್ಲಿ ಎಷ್ಟೆಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡ, ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ದೊಡ್ಡ ದೊಡ್ಡ ಹೀರೋಗಳನ್ನ ಹಾಕೊಂಡು ಮಾಡೋ ಚಿತ್ರ ಕೂಡ ಒಂದು ವಾರದಲ್ಲಿ ಮಕಾಡೆ ಮಲ್ಕಿ ಬಿಡುತ್ತ. ಅಂತದ್ರಲ್ಲಿ ಗುಮ್ಟಿ ಅನ್ನೋ ಒಂದು ಅಚ್ಚ ಪ್ರಾದೇಶಿಕ ಚಿತ್ರ, ಸ್ವಚ್ಛ ಕುಂದಾಪುರ ಕನ್ನಡದ ಚಿತ್ರ ಈ ತರ ಒಂದು ಜನರನ್ನ ಸೆಳೀತಾ ಇದೆ ಅಂದ್ರೆ ನಿಜವಾಗ್ಲೂ ಖುಷಿ. ಅದರಲ್ಲೂ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಇದು ಎಂಟರ್ಟೈನ್ಮೆಂಟ್ ಮಾಡಿರೋ ಚಿತ್ರ ಅಲ್ಲ, ಇದೊಂದು ಆರ್ಟ್ ಫಿಲ್ಮ್, ಕಲಾತ್ಮಕ ಚಿತ್ರ, ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರೋ ಚಿತ್ರ. ಈಗ ಕುಡುಬಿ ಸಮುದಾಯ ಅಂತಲ್ಲ, ನೀವು ಯಾವುದೇ ಸಮುದಾಯ ತಗೊಳ್ಳಿ, ಎಲ್ಲರದು ಒಂದೇ ಚಿಂತೆ ಅಂದ್ರೆ ನಮ್ಮ ಸಂಸ್ಕೃತಿ, ನಾವು ಮಾಡ್ಕೊಂಡ್ಬಂದ ಆಚರಣೆ, ನಾವು ಮಾಡ್ಕೊಂಡ್ಬಂದ ಸಂಪ್ರದಾಯನ ಉಳಿಸೋರು ಯಾರು? ಹಳಿ ಮಂಡಿಗಳಿಗೆಲ್ಲ ಬೇಕು. ಈಗ ಮನೆಗೆ ಎಂತದೇ ಆಯ್ಲಿ ಈ ತರದೊಂದು ಸಂಸ್ಕೃತಿ, ಆಚರಣೆ, ಸಂಪ್ರದಾಯ, ಹಳಿ ಮಂಡಿಗಳೇ ಇಪ್ಪತ್ ಬಿಟ್ರಿ, ಹಳಿ ಮಂಡಿಗಳಿಲ್ಲ, ಅವ್ರು ಒಂದೇ ಮಲ್ಕೊಂಡಿರ್ತಾರೆ, ಇಲ್ಲೆಲ್ಲ ಟೂರ್ ಹೋಯ್ಕೊಂಡಿರ್ತಾರೆ, ಇಲ್ಲ ಮೊಬೈಲ್ ಇಟ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಎಲ್ಲಾ ಕಡೆ ಇರುವಂತದ್ದು. ಅದು ಒಂದು ಕಡೆಯಿಂದ ತೋರಿಸಿರೋದು ಗುಮ್ಟಿ, ಆ ಕುಡುಬಿ ಸಮುದಾಯದವರ ಈ ಆಚರಣೆಯನ್ನ. ಇಂಥದ್ದೊಂದು ಸಬ್ಜೆಕ್ಟ್ ಜನರಿಗೆ ಇಷ್ಟ ಆಗ್ಬೋದು ಅಂತ ನಿಮ್ಗೆ ಯಾವ ಗಟ್ಟಿ ಮನಸ್ಸಲ್ಲಿ ಅನಿಸ್ತ? ನಮ್ಮ ನೆಲ ಜಲ ಸಂಸ್ಕೃತಿ ಅಲ್ಲ, ಅದು ಇಷ್ಟ ಆಗ್ತಂತೇಳಿ ಹೇಳಿ
ನಮಗೆ 100% ಗೊತ್ತಿದ್ರು ಒಂದು 50% ಅವರು ನಮ್ಮ ಜನ ಒಪ್ಕೊಂತಾರೆ. ಯಾಕಂದರೆ ನಮ್ಮವರು ಇಲ್ಲಿಯವರು ಭಾವನಾತ್ಮಕವಾಗಿ ಸೆಳೆತಕ್ಕೆ ಒಳಗಾದಂಥ ಜನ. ಅವರಿಗೆ ಸಂಸ್ಕೃತಿ ಅಂತ ಇದ್ದಾಗ ನಾವು ಮಾಡಿರೋದು ಕುಡುಬಿ ಸಮುದಾಯದ ಆದರೂ ಜನ ಎಲ್ಲ ನಮ್ಮ ಸಮುದಾಯ ನಮ್ಮೊಳಗಿಂದ ನಮ್ಮ ಸಂಸ್ಕೃತಿ ಅಂತ ಒಪ್ಕೊಂಡಿದ್ರು. ಕುಡುಬಿ ಸಮುದಾಯದವರು ಕೂಡ ಇವತ್ತು ಬಸ್ಸಲ್ಲಿ ಬರ್ತಾ ಇದ್ರು, ಅದು ಖುಷಿ ಆಗ್ತಿತ್ತು ನಮಗೆ. ನಮಗೆ ಯಾವುದು ಧೈರ್ಯ ಇರೋದಿಲ್ಲ ಮೇಡಮ್, ಸತ್ಯ ಹೇಳ್ಕಂತ ಹೇಳಿದ್ರೆ ಇದೆಲ್ಲ ಒಂದು ಬ್ಲೈಂಡ್ ಆಗಿ ಮಾಡೋದು, ಇದೊಂಥರ ಜುಗಾರಿ ಇದ್ದಂಗೆ. ಸಿನಿಮಾ ಹುಚ್ಚು ಧೈರ್ಯ, ಜುಗಾರಿ ಅಂದ್ರೆ ಸಣ್ಣ ಕತ್ತು ಹೊರಡು, ಅದನ್ನ ನಾವು ಆಡುದಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಅಂದ್ರೆ ನಾನು ಎಂತ ಹೇಳೋದಂದ್ರೆ ಇದೊಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಎಷ್ಟೊತ್ತವರೆಗೆ ಇರುತ್ತೆ ಗುಳ್ಳಿ ಅಷ್ಟೇ. ಯಾಕಂದ್ರೆ 2 ಸಿನಿಮಾದಲ್ಲೂ ನಾವು ಸಕ್ಸಸ್ ಮೀಟ್ ಅಂತೇಳಿ ಮಾಡ್ಲಿಲ್ಲ. ಅಂದ್ರೆ ಸ್ಟ್ರಗಲಿಂಗ್ ಸಕ್ಸಸ್ ಆಗ್ಬೇಕಂತ ಮಾಡಿರ್ತೀವಿ, ಸಕ್ಸಸ್ ನಮ್ಮ ಕೈಯಲ್ಲಿಲ್ಲ. ಬಟ್ ಪ್ರತಿಯೊಂದು ಆ ಸಿನಿಮಾ ಕತ್ತಲೆ ಕೋಣೆ ಇನಾಮದಾರ ಹಾಕದಂತ ಹಾರ್ಡ್ ವರ್ಕ್ನ ಈ ಸಿನಿಮಾಕ್ಕೆ ಮಾಡ ಸ್ಮಾರ್ಟ್ ವರ್ಕ್ ಮಾಡಿತ್ತು, ಆ ಸ್ಮಾರ್ಟ್ ವರ್ಕ್ ಅಲ್ಲಿ ಗೆದ್ದಿತ್ತು ಅಂತಲೇ ಹೇಳಿ ಖುಷಿ. ನನ್ ಮಾಯಿ ಒಂದ್ ಮಾತು ಹೇಳಿದ್ರ ಪಿಕ್ಚರ್ ಗುಂಟಿಕೊಂಡ ಹೆಂಗ್ ಅನ್ಸ್ತ ಅಂತ ಕೇಳಿದಾಗ, ಇದು ನಮ್ದೇ ಜೀವನ, ನಮ್ ಬದುಕು ನಮ್ಮೂರೊಟ್ಟಿಗೆ ಕಂಡಂಗ ಅನಿಸ್ತಂದ್ರೆ ಪಿಕ್ಚರ್ ತರ ಅನಿಸ್ಲಿಲ್ಲ. ಅಂದ್ರೆ ಅಷ್ಟು ನೈಜತೆ ಇತ್ತು ಆ ಚಿತ್ರದಲ್ಲಿ. ಅವರ ಬಟ್ಟೆ ಬರ ಇರ್ಬೋದು ಅಥವಾ ಅವರ ವೇಷಭೂಷಣ ಇರ್ಬೋದು, ಯಾವುದು ಎಲ್ಲೂ ಎಕ್ಸಾಗರೇಷನ್ ಉತ್ಪ್ರೇಕ್ಷೆ ಇರ್ಲಿಲ್ಲ. ಸಿಂಪಲ್ ಆಗಿ ಎಲ್ಲಾನು ಇತ್ತು. ಅದು ಒಂದು ಕಡಿಮೆ ಖರ್ಚಲ್ಲೂ ಆಯ್ತು, ಮತ್ತೆ ನಮ್ಮವರಿಗೆ ಕಾಂಬತ್ತಿಗೆ ನಮ್ದೇ ಬದುಕನ್ನು ನಾವು ಕಾಣ್ತಿತ್ತು ಅಂತೇಳಿ ಅನ್ನಿಸ್ತು ಅಲ್ಲ. ಇದು ನೀವು ಉದ್ದೇಶಪೂರ್ವಕವಾಗಿ ಮಾಡದ ಒಂದು ರಿಯಾಲಿಟಿ. ಈಗ ನಾವು ಆ ಸಮುದಾಯದವ್ರನ್ನ ನೋಡಿ ಅವ್ರನ್ನ ಸ್ಟಡಿ ಮಾಡೋದಕ್ಕೆ ನಮ್ಗೆ ಅವ್ರು ಹೆಂಗಿರ್ತಾರೆ, ಅವ್ರ ಜೀವನ ಹೆಂಗಿರ್ತದೆ, ಪ್ರತಿನಿತ್ಯದ ಪ್ರೆಸೆಂಟ್ ಸಿಚುವೇಶನ್ ಕಥೆ ಮಾಡಿದ್ದು. ಇನ್ನೂ ಹಿಂದೆ ಹೋಗೋದಾದ್ರೆ ಅವ್ರಿಗೆ ಇನ್ನೂ ಉಡುಗೆ ತೊಡುಗೆಗಳು ಬೇರೆ ರೀತಿ ಇರುತ್ತೆ. ಅಷ್ಟು ಮಾಡೋದಕ್ಕೆ ನಮ್ಗೆ ಈ ಸಿನಿಮಾಕ್ಕೆ ಅಷ್ಟು ಬಜೆಟ್ ಅನ್ನ ನಾವು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ನಾವು ಈ ಸಿನಿಮಾಗೆ ಈಗ ಪ್ರೆಸೆಂಟ್ ಕಥೆ ಇಟ್ಕೊಂಡು ನಾವು ಎಂತ ಮಾಡ್ತಿತ್ತು, ಅದಕ್ಕೆ ಆ ಉಡುಗೆ ತೊಡುಗೆಗಳನ್ನ ರಿಯಲಿಸ್ಟಿಕ್ ಆಗಿ ಮಾಡಿ ರಿಯಲಿಸ್ಟಿಕ್ ಸಿನಿಮಾ ಮಾಡಿ. ಯಾಕಂದ್ರೆ ಕೆಲವರ ಅಭಿಪ್ರಾಯ ಕೂಡ ಆಯ್ತು. ಕುಡುಬಿ ಸಮುದಾಯ ಅಂದ ಕೂಡ ನಮ್ಗೆ ಅವ್ರ ಚಿತ್ರಣ ಕಂಡು ಹೋಗ್ಬೋದು, ಅವ್ರದೊಂದು ಗುಂಪಿ ಎಲ್ಲ ನಮ್ಗೆ ಈಗ ನೀವ್ ಹೇಳಿದ ಮೇಲೆ ಗೊತ್ತಾಗ್ಬಿಟ್ರೆ ನಾವ್ಯಾಕೆ ನಾವು ಹೊರಗಿಂದ ಕಂಡವ್ರು, ಒಳಗಿದ್ದು ಬಂದವರಲ್ಲ. ಅವರ ವೇಷಭೂಷಣ ಮುಖ್ಯವಾಗಿ ನಮ್ ಕಣ್ಣು ಮುಂದೆ ಬರ್ಬೋದು. ಈ ಚಿತ್ರದಲ್ಲಿ ಆ ವೇಷಭೂಷಣ ಕೆಲವರು ಹೇಳ್ತಾನೆ, ಅದು ಟೀಕೆ ಇರ್ಬೋದು, ಅವ್ರ ಅನಿಸಿಕೆ ಇರ್ಬೋದು, ಅಭಿಪ್ರಾಯ. ಅದೇ ಇದನ್ನ ನೀವು ಅದೇ ಕಾಸ್ಟ್ ವಿಷಯದಿಂದ ನೀವು ಬೇಡ ಅಂತ ಅಂದ್ರೆ ಇತ್ತೀಚಿನ ದಿನದಲ್ಲಿ ಅವ್ರು ಯಾರು ಕೂಡ ಆ ವೇಷಭೂಷಣ ಇಲ್ಲ. ಮೊದಲೆಲ್ಲ ಅವರು ಹೆಣ್ಮಕ್ಳು ವಿದೌಟ್ ಬ್ಲೌಸ್ ಸಾರಿಯನ್ನ ಹಾಕ್ತಿದ್ರು. ಆ ಉಡುಗೆ ತೊಡುಗೆಗಳು ಈಗ ಅವರ ಬತ್ತ ಅಪ್ಡೇಟ್ ಆಗಿದೆ. ನಾವು ಮತ್ತವ್ರನ್ನ ಹಿಂದೆ ತೋರಿಸೋದು ಬೇಡ. ಅವ್ರೀಗ ಹಿಂದಿನ ಕಥೆಯನ್ನ ಹೇಳೋದಕ್ಕಿಂತ ಅವ್ರೀಗ ಮುಂದೆ ಇಲ್ಲಿಯವರಿಗೆ ಬಂದಿರ ಅವರು ಯುವ ಪೀಳಿಗೆಗಳ ಆ ಸಂಪ್ರದಾಯನ ಹೆಂಗ್ ಉಳಿಸ್ಕೊಂಡು ಹೋಯ್ತು. ಈಗ ಒಬ್ಬ ಬಡವ ಇದ್ದ ಅಂತ ಹೇಳಿ ಅವನು ಪ್ರತಿದಿನ ಆ ಸಮುದಾಯ ಬಡವರಲ್ಲಿ ಅಂತ ತೋರಿಸ್ತಾರೆ. ಅವ್ರು ಶ್ರೀಮಂತರಾಗ್ಬೇಡ್ದ. ಯಾರೋ ಇನ್ನೊಂದು ಕ್ವಶನ್ ಕೇಳ್ರ ನಂಗೆ, ಕುಡುಬಿ ಸಮುದಾಯದವ್ರ ಮನೆ ಮಣ್ಣು ಗಾಡಿ ಇರುತ್ತೆ, ಅವ್ರು ಬಡವ್ರು ಅಂದ್ರೆ ನಾವು ಶ್ರೀಮಂತರಾಗ್ತಾಗ್ದ. ಎಷ್ಟೋ ಜನ ಕುಡುಬಿ ಸಮುದಾಯದವರು ಇವಾಗ ನಮ್ಮ ತರಾನೇ ಅಂದ್ರೆ ಬೇರೆ ತರ, ಅಂದ್ರೆ ಸಾಮಾನ್ಯ ಎಲ್ಲರ ತರಾನೇ ಅವರು ಕೂಡ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಓದ್ತಾ ಇದ್ರು, ಅವರು ಎಜುಕೇಟೆಡ್ ಆಗಿದ್ರು. ಆ ಕುಡುಬಿ ಸಮುದಾಯ ಅಂದ್ರೆ ಕೂಡಲೇ ಅವರು ಬಡವರು, ಅವರು ಕೆಳ ವರ್ಗದವರು, ಹಂಗೆ ಹಿಂಗೆ ಅಂತ ಹೇಳಿ ನಾವು ಮೈಂಡ್ ತುಂಬೋದಲ್ಲ. ನಾನೊಬ್ಬ ಮೇಕರ್ ಆಗಿ, ನಾನೊಬ್ಬ ಸಿನಿಮಾ ಮೇಕರ್ ಆಗಿ ನನಗೊಂದು ಜವಾಬ್ದಾರಿ ಇದೆ. ಅವ್ರು ಅಪ್ಡೇಟ್ ಆಗಿದ್ದಾರೆ, ಅವ್ರು ತುಂಬಾ ಮುಂದೆ ಬಂದಿದ್ದಾರೆ. ಮುಂದೆ ಬಂದು ಒಂದು ಹಂತದಲ್ಲಿ ಅವ್ರು ನಮ್ಮ ಜೊತೆನೇ ಜೀವನ ಮಾಡ್ತಾ ಇದ್ದಾರೆ. ಬಟ್ ಅವರ ಯುವ ಪೀಳಿಗೆಗಳೆಂತ ಇತ್ತಲ್ಲ, ಅವರು ಸಂಸ್ಕೃತಿ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು, ಆ ಕಲೆಯ ಬಗ್ಗೆ ಅದ್ರ ಬಗ್ಗೆ ಆಸಕ್ತಿ ವಹಿಸಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಅದು ಸಕ್ಸಸ್ ಆಯಿತು. ಇದು ಸಿನಿಮಾ ಮೇಕರ್ ಅಂದ್ರೆ ಅದನ್ನ ಚಿತ್ರ ನಿರ್ದೇಶನ ಯಾರು ಮಾಡಿದ್ದಾರೆ ಅವರ ಒಂದು ಯೋಚನೆ, ಅದನ್ನ ಹಾಗೆ ತೋರಿಸೋದು ಬೇಡ. ಈಗಿನ ದಿನ, ಈಗಿನ ಸ್ಥಿತಿಗತಿ ಅವ್ರು ಹೆಂಗಿದ್ರೆ, ಅವ್ರ ಮನೆ ಹೆಂಗೆ, ಅವರ ಈಗಿನ ವೇಷಭೂಷಣಗಳ ಹೇಗೆ ಬದಲಾಗಿದೆ ಅದನ್ನು ತೋರ್ಸೋಕೋಸ್ಕರ ಈ ತರ ತೋರಿಸಿಲ್ಲ. ಟ್ರೆಡಿಷನಲ್ ಕುಡುಬಿ ಸಮುದಾಯದ ಆ ವೇಷಭೂಷಣ ತೋರಿಸಿಲ್ಲ ಅಂತ ಹೇಳಿದ್ರೆ. ಇನ್ನು ಕೆಲವ್ರದಿತ್ತು ಏನಂತ ಕೇಳಿದ್ರೆ, ಈಗ ಹುಡುಗನಪ್ಪ ಅಂದ್ರೆ ನಾಯಕನಪ್ಪ ಕಾಶಿ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಅವ ಲಾಸ್ಟ್ ವರೆಗೂ ಮನೆಗೆ ಎಂತ ಕೇಳಲ್ಲ, ಮನೆಯವರಿಗೆ ಎಂತ ಗೊತ್ತಾಯಿಲ್ಲ, ಅವರಿಗೆಲ್ಲ ಎಂತದ್ದು ಗೊತ್ತಿಲ್ಲಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗಿ ಎಂತಕ್ಕೆ ಅವ್ನು ಸಾಕಿರಿತ್ತ, ಇದೆಲ್ಲ ಎಂತಕ್ಕೆ ಹಿಂಗೆ ಅನ್ನೋ ಪ್ರಶ್ನೆಗಳು. ಅದಕ್ಕೆ ನಮ್ಮ ನಿರ್ದೇಶಕರು ಎಂತ ಉತ್ತರ ಹೇಳ್ತಾರೆ ಕೇಂಬ. ಇಲ್ಲಿ ನೋಡಿ, ಪ್ರತಿಯೊಂದು ಸಿನಿಮಾದ ಕಥೆಯಲ್ಲೂ ನೀವು ಹುಡುಕೋಕ್ ಹೋದ್ರೆ ತುಂಬಾ ಅದಕ್ಕೆ ಇದು ಅಂದ್ರೆ ನೀವು ಲಾಜಿಕ್ ಮ್ಯಾಜಿಕ್ ಸಿನಿಮಾದಲ್ಲಿ ಮ್ಯಾಚ್ ಆಗ್ತಿಲ್ಲ. ಸಿನಿಮಾ ಎಂಟರ್ಟೈನ್ಮೆಂಟ್ ಆದ್ರೆ ಕರೆಕ್ಟ್. ಅವನು ಹುಷಾರಿಲ್ಲ ಅಂತ ಯಾಕೆ ಅಪ್ಪ ಹೇಳುದಿಲ್ಲ, ಎಲ್ಲೂ ಹೇಳ್ಕೊಂತಿಲ್ಲ. ಅಪ್ಪ ಯಾವತ್ತೂ ಸ್ಟ್ರಾಂಗ್.
ಈ ನನ್ನ ಮನೆ ನನ್ನ ಅಪ್ಪ ಇರ್ಬೋದು, ನಿಮ್ಮ ಮನೆ ನಿಮ್ಮ ಅಪ್ಪ ಇರ್ಬೋದು, ಅಶ್ವತ್ಥರ ಮನೆ ಅಶ್ವತ್ಥರ ತಂದೆ ಇರ್ಬೋದು. ಅಶ್ವತ್ಥರಿಗೆ ನಮ್ಮೆಲ್ಲರಿಗಿಂತ ನಮ್ಮ ಅಪ್ಪ ಅಮ್ಮ ಇಲ್ಲ ಇದ್ರಲ್ಲ, ಅಶ್ವತ್ಥರ ತಂದೆದು ಅವ್ರು ಯಾವತ್ತೂ ನಂಗೆ ಅವ್ರ ತಂದೆ ಕಥೆಗಳನ್ನ ಹೇಳ್ತಾ ಇಪ್ಪತ್ತಿಗೆ ಅವರಿಗೆ ನನ್ನ ತಂದೆ ನೋಡಿ ಖುಷಿ ಆಗುತ್ತೆ. ಅವ್ರ ತಂದೆ ನನ್ನ ತಂದೆ ನೋಡ್ತಾ ಇರ್ತಾರೆ. ನಮ್ಮಿಬ್ರು ಬಾಂಡಿಂಗ್ ಹಂಗೆ ಇರ್ತದೆ. ಎಂತಕ್ಕಂತ ಹೇಳಿದ್ರೆ ಅವ್ರ ತಂದೆ ಆಪರೇಷನ್ ಟೈಮಿಗೆ ಅವ್ರು ಏನ್ ಮಾಡಿರ ಅನ್ನೋದು ಅವ್ರಿಗೆ ನೆನಪಿತ್ತು. ಯಾಕಂತ ಹೇಳಿದ್ರೆ ಅವ್ರ ತಂದೆ ಹಾರ್ಟ್ ಆಪರೇಷನ್ ಟೈಮ್ ಅಲ್ಲಿ ಅವ್ರು ಎಲ್ಲೆಲ್ಲೋ ಬೀದಿ ಅಲ್ಕೊಂಡು ಅವ್ರೆಲ್ಲೂ ಹೇಳ್ಕೊಂಡಿಲ್ಲ ಅಶ್ವತ್ಥರು ಹಿಂಗಿದ್ರ ಅಂದಲ್ಲಿ ಆ ಎಮೋಷನ್ ಇತ್ತಲ್ಲ. ಅಪ್ಪನು ಹಂಗೆ ಗಟ್ಟಿ ಇರ್ತಾನೆ. ಈಗ ಅಶ್ವತ್ಥ ಒಂದು ತಂದೆ ಆಗಿದ್ದಾರೆ, ನಾನು ಒಂದು ತಂದೆ ಆಗಿದ್ದೇನೆ. ನನ್ನ ಕಷ್ಟ ಇರಲಿ, ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಟ್ಟೋಕೆ ಇಲ್ದಿರೋ ಮೇಡಮ್ ನಾನು ನನ್ನ ಮಗನಿಗೆ ತೋರಿಸ್ಕೊಂತಿಲ್ಲ. ನಾನು ಗಟ್ಟಿ ಇರ್ತೇನೆ. ನಂಗೆ ಹುಷಾರಿಲ್ಲ ಅಂತ ಹೇಳಿದ್ರು, ನನಗೇನೋ ನೋವಿತ್ತು ಅಂತ ಹೇಳಿದ್ರು ನನ್ನ ಮಗನಿಗೆ ನಾನು ತೋರಿಸೋದಿಲ್ಲ. ನನ್ನ ಅಪ್ಪ ಮಾಡೋದನ್ನೇ ನಾನು ತೋರಿಸ್ತೀನಿ. ನನ್ನ ಅಪ್ಪಯ್ಯ ಕಷ್ಟನೋ ಸುಖನೋ ನಾನು ಒಳ್ಳೆ ರೀತಿ ಓದಿಸ್ತೀನಿ. ನನ್ನ ಅಪ್ಪಯ್ಯ ನಂಗೆ ಕಷ್ಟನೋ ಸುಖನೋ ನಂಗೆ ಒಳ್ಳೆ ಬಟ್ಟೆ ತಂದ್ಕೊಡ್ತೀನಿ. ನನ್ನ ಅಪ್ಪಯ್ಯ ಎಲ್ಲೋ ಕೆಲಸ ಮಾಡ್ಕೊಂಡು ಕೂಲಿ ನಾಲೆ ಮಾಡ್ಕೊಂಡು ಎಲ್ಲೋ 20 ಕೂಡ ನಾನು ಬಾಂಬೆದಲ್ಲಿ ಓದ್ತಾ ಇದ್ರು. ನನ್ನ ಮಗ ಒಳ್ಳೆ ಓದ್ಲಿ ಅಂದರೆ ಅವ್ರು ಯಾವತ್ತೂ ನಂಗೆ ಕಷ್ಟ ಇತ್ತು ಅಂತ ಹೇಳಿಲ್ಲ. ಅಂಥ ಅಪ್ಪನ್ನ ನಾನು ಇಲ್ಲಿ ತೋರಿಸಿದೆ. ಅಪ್ಪ ಯಾವತ್ತೂ ತನ್ನ ಕಾಯಿಲೆನೂ ಹೇಳ್ಕೊಂತಿಲ್ಲ, ತನ್ನ ನೋವು ಹೇಳ್ಕೊಂತಿಲ್ಲ, ತನ್ನ ಖುಷಿ ಮಾತ್ರ ಮಕ್ಕಳ ಹತ್ರ ಹಂಚ್ಕೊಂತ. ಇದು ನನಗೆ ಗೊತ್ತಿದ್ದದ್ದು, ನನ್ನ ಅಪ್ಪನೊಟ್ಟಿಗೆ ಬೆಳೆದು ನಂಗೆ ಗೊತ್ತಿದ್ದದ್ದು ವಿಷಯನ ನಾನು ಪ್ರೆಸೆಂಟ್ ಮಾಡಿದ್ದೆ. ನಿರ್ದೇಶಕರ ಏನಿದೆ ಮತ್ತ ತಲೆಯಲ್ಲಿ, ಸೊ ಅದನ್ನೇ ಪೋರ್ಟ್ರೇಟ್ ಮಾಡಿ ಒಪ್ಪಬಹುದು. ಅದು ಇನ್ನೊಂದು ನಂಗೆ ಕೇಳ್ತಿದ್ದೆ ಅಂತ ಗೊತ್ತಿಲ್ಲ, ನೀವು ಇದರಲ್ಲಿ ಸಂಸ್ಕೃತಿಯ ಸದ್ದು, ಗುಂಪಿಯಲ್ಲಿ ಸಂಸ್ಕೃತಿಯ ಸದ್ದು ಅಂತ ಒಂದು ಒಳ್ಳೆ ಪ್ರಶ್ನೆ ಕೇಳ್ಬೇಕು. ಎಂತಂದ್ರೆ ಆ ನಾಯಕನ ಸ್ಥಿತಿ ಹೆಂಗಿರುತ್ತಂದ್ರೆ ಯಾರಿಗೂ ಬ್ಯಾಡ್ದಿದ್ದು ನಮ್ಗೆ ಅಂತ ಬೇಕಪ್ಪಯ್ಯ ಅಲ್ಲ. ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಹುಟ್ಟುತ್ತೆ. ನಾಳೆ ಯಾವುದೇ ಸಮುದಾಯ ಎಲ್ಲೇ ಇರ್ಬೋದು, ಅದು ಕುಂದಾಪುರನೇ ತಕೊಂಡ್ರು ಯಾರೋ ಒಬ್ರಿಬ್ರು ಹೋರಾಡೋ ಕೇಸ್ಕೊಂಡ ಸಂಸ್ಕೃತಿ ಉಳಿಸುತ್ತೆ ಅಂತ, ಬೇರೆ ಬೇಡ ಕಾಡಿಕೊಂಡ್ ಪ್ರಶ್ನೆ ಬಂತು ನಮ್ಗೆ ಅಂತ ಕಪ್ಪಯ್ಯ. ಆ ಸ್ಥಿತಿಗೆ ನೀವೀಗ ಒಬ್ಬ ನಿರ್ದೇಶಕನಾಗಿ ಅಲ್ಲದೆ ಒಬ್ಬ ನಾಗರಿಕನಾಗಿ ಯಾವ ತರ ಉತ್ತರ ಕೊಡೋದು ಇಷ್ಟಪಡ್ತೀವಿ? ಅಂದ್ರೆ ಒಂದು ಸಂಸ್ಕೃತಿ ನಾವೆಲ್ಲ ಹೋರಾಟ ಮಾಡಿದ್ರು ಕೂಡಲೇ ಯಾರು ಒಪ್ತಿದ್ದಾಗ ನಂಗೆ ಅಂತ ವಿಚಾರ ಮೇಡಮ್. ನಾನೀಗ ಸಿನಿಮಾ ಎಲ್ಲ ಮಾಡ್ತಾ ಇದ್ದೆ, ಫ್ಲಾಪ್ ಅದು ನೋವು ಸಂಕಟ ಎಲ್ಲ ಕಾಣ್ತಾ ಬರ್ತಾ ಇದ್ದೆ. ಎಂಡಲ್ಲಿ ಒದ್ದಾಟ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಹಂಗೆ ಹಿಂಗೆ ಒದ್ದಾಟ ಮಾಡೋದಿಗೂ ಪ್ರತಿ ಸಿನಿಮಾದ ಎಂಡಲ್ಲೂ ನಾನು ಅಷ್ಟೊತ್ತಿಗೆ ಹೇಳ್ತೆ, ನಾನು ನೆಕ್ಸ್ಟ್ ಪಿಕ್ಚರ್ ಮಾಡೋದಿಲ್ಲ ಗುರು, ನಾನು ನೆಕ್ಸ್ಟ್ ಪಿಕ್ಚರ್ ಮಾಡೋದಿಲ್ಲ ಅಷ್ಟೊತ್ರೆ. ನಾನೆಲ್ಲರೂ ಹೋಟ್ಲ್ ಮಾಡ್ತೆ, ನಾನು ಬಿಸ್ನೆಸ್ ಮ್ಯಾನ್, ನಾನು ಆಲ್ರೆಡಿ ಹೋಟ್ಲ್ ಬಿಸ್ನೆಸ್ ಸಕ್ಸಸ್ ಮ್ಯಾನ್. ನಾನು ವಾಪಸ್ ನನ್ನ ಅದೇ ಫೀಲ್ಡಿಗೆ ಹೋದೆ. ನಂಗೆ ಇದು ಯಾವುದು ಬೇಡದರು ಅನ್ನಲ್ಲಿ ಅವ್ರಿಗೆ ಎಷ್ಟೋ ಸಲ ಹೇಳಿದ್ರು. ಅವರು ನೆಗೆಡಿ, ಸಣ್ಣಕ್ಕೊಂದು ನೆಗೆಡಿ, ನೀವು ಎಲ್ಲಿಗೂ ಹೋಗ್ತಿಲ್ಲ, ಇಲ್ಲೇ ಇರ್ತೀರಿ, ಇದೇ ಉತ್ತರ. ಅಂದ್ರೆ ಪ್ರತಿಯೊಬ್ಬನು ಕೂಡ ಮೇಡಮ್ ಎಂತ ಅಂತ ಹೇಳಿದ್ರೆ, ನಾವು ಮಾಡ್ತೀವಿ, ಏನೋ ಮಾಡ್ತೀವಿ, ನಾವು ಮಾಡ್ತೀವಿ ಮಾಡ್ತಾನೆ ಇರ್ತೀವಿ. ಬಟ್ ಯಾರೂ ನಮ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೂ ಕೂಡ ನಾವು ಗಟ್ಟಿ ಆತ ಹೋಗ್ತೀವಿ. ಯಾರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಅಂದ್ರೂ ಕೂಡ ನಾವು ಗಟ್ಟಿ ಆತ ಹೋಗ್ತೀವಿ. ಯಾರೋ 4 ಜನ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾಗ ಇನ್ನೂ ನಾವು ಗಟ್ಟಿ ಆತ ಹೋಗ್ತೀವಿ. ಅವ್ರಿಗೆ ಗೊತ್ತಿಲ್ಲ ಆ ಕಾಲು ಎಳೆಯೋರು, ಕಲ್ಲು ತಗೊಳ್ಳಿ. ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಒಂದು ಫೋನ್ ಮಾಡಿ ಒಂದು ಮಾತಾಡೋದು, ಅಷ್ಟೇ ನಮ್ಮ ದುಶ್ಮನ್ಗಳೆಲ್ಲ ಇದ್ರೂ ಕೂಡ ನಾವು ಅವ್ರಿಗೆ ಯಾವತ್ತೂ ಕೆಟ್ಟದ ಹೇಳೋಕ್ಕಾಗಲ್ಲ. ಕೇಳಿ ಎಂತಕ್ಕಂದ್ರೆ ಅವ್ರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿ ಎಷ್ಟು ವರ್ಷ ಮಾತಾಡೋರು ಹೇಳಿ ನಮ್ಮ ಬಗ್ಗೆ. ಅವ್ರಿಗೆ ಲಾಸ್ಟಿಗೆ ಅವರಿಗೆ ಬೇಜಾರಾಯಿ ಬರೋ ಇದು ಒಂದು ಪಿಕ್ಚರ್ ಆಗಾರು ಇವ್ ಗೆಲ್ಲಿ ಮಾರ ಅಂದ್ರೆ ಹೇಳಿ ಆಶೀರ್ವಾದ ಮಾಡ್ತಾರ. ಅದು ಈಗ ಗುಂಪಿಯಲ್ಲಿ ಆಯ್ತೇನೋ ಅನ್ಕಂಡೆ. ಅವ್ರದ್ದೆಲ್ಲರದ್ದು ಇಷ್ಟು ವರ್ಷ ಏನೋ ಬೈಗಳು ಇರ್ಬೋದು. ನಾನು 100% ಸರಿ ಅಂತ ಹೇಳುದಿಲ್ಲ, ಎಲ್ಲೋ ಅವ್ರಿಗೆ ನೋವು ಮಾಡಿರ್ತೀನಿ. ಬಟ್ ಕೆಲವ್ರಿಗೆ ನನ್ಗೆ ದುಶ್ಮನ ಪರಿ ನನ್ ಪರಿಚಯನೂ ಇರುದಿಲ್ಲ, ಅವ್ರು ನಂಗೆ ದುಶ್ಮನ ಆಗಿರ್ತಾರೆ, ನಂಗೆ ಗೊತ್ತಿರುದಿಲ್ಲ. ಅಂದ್ರೆ ನಂಗೇನ್ ಜಾಸ್ತಿ ದುಶ್ಮನ ಇಲ್ಲ, ಇರ್ತಾರ. ಸುಮ್ನೆ ಅದು ಒಂಥರ ಹೊಟ್ಟೆ ಕಿಚ್ಚ, ಹೊಟ್ಟೆ ಎಂತದ್ದು ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರ ಇದಿಲ್ಲ. ಮುಂದಿದ್ದೀರಿ ಹಂಗ ಮೇಡಮ್. ಸತ್ಯ ಹೇಳ್ತೀವಿ ಜೊತೆ ಮೇಡಮ್, ನಂಗೆ ಅವ್ರ ಪರಿಚಯನೇ ಇರೋದಿಲ್ಲ. ಅವ ಏನೋ ಯಾರ ಹತ್ರ ಗುರು, ಅವನಿಗೆ ದುರಂಕಾರ ಗುರು, ನಂಗೆ ನಿಜವಾಗ್ಲೂ ದುರಂಕಾರ ಇಲ್ಲ. ನಂಗೆ ಇವ್ರು ಹೇಳೋದು ನಿಮ್ಗೆ ಗತ್ತೇ ಇಲ್ಲ ಅಂತ. ಯಾರು ಇವ್ರು ನೀವು ಗತ್ತು ಮಾಡಿ ಅಂದು ಸುಮ್ಮನೆ ಇರೋದು. ನಮ್ಮ ಮ್ಯಾನೇಜರ್ ಇದ್ದ ನನಗೆ ಶ್ರಮ ಹೇಳೋದು, ಸರ್ ಮೊನ್ನೆ ಏನೋ ಒಂದು ವಿಡಿಯೋ ಮಾಡಿದೆ ಸರ್, ಹಂಗೆಲ್ಲ ಬರ್ತು ಸರ್, ಈಗ ಒಂದು 4 ಒಳ್ಳೆ ಕಾಸ್ಟ್ಯೂಮ್ ತೆಗಿಸಿಕೊಡಿ ಅಶ್ವತ್ಥ, ನೀವು ಹಾಕ್ತೀರಿ ಕಣೆ, ಹಂಗಿನ ತೆಗಿಸಿಕೊಡಿ. ನಾನಂದ್ರೆ ಎಲ್ಲ ಬೇರೆ ಹೇಗೆ ಬರ್ತೀನಿ. ನನ್ಗೇನಿತ್ತು, ನನ್ನ ಹೆಂಗ್ ಮದುವೆ ಆಯ್ತು, 2 ಮಕ್ಕಳಾಯ್ತು, ಇನ್ಯಾವ ಹೆಣ್ಮಕ್ಳು ನನ್ ಕಾಣ್ತೀವಿ. ನನಗಷ್ಟೇ ನನ್ನ ಉದ್ದೇಶ, ನಂಗೆ ಸಿನಿಮಾ ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿರೋದು ಸಿನಿಮಾ ಸ್ಕ್ರೀನ್ ಅಲ್ಲಿ. ರಿಯಾಲಿಟಿಯಾಗಿ ರಾಜ್ಕುಮಾರ್ ಅವರು ಆವತ್ತಿನ ಇವತ್ತಿನ ತನಕ ನಮ್ಮ ಕಣ್ಣನ್ನು ಕಾಣೋದು ಅಂತ ಹೇಳಿ ಪಂಚೆಯಲ್ಲೇ ಓದೋದು 3ನೇ ಕ್ಲಾಸ್. ಅವ್ರ ಗೊತ್ತಿತ್ತು ನಾವೆಲ್ಲ ಎಂತ ಮಾಡೋದು, ಸಣ್ಣ ಅಕ್ಕಿ ಕಾಳು ಹೌದಾ, ಅದನ್ನ ನಾವು ಸ್ಫೂರ್ತಿಯಾಗಿ ತಗೊಂಡ್ಬರ್ತು. ಇನ್ಯಾರು ಸೂಟು ಮೂಟು ಹ್ಯಾಟು ಹಾಕೊಂಡಲ್ಲ, ನಾವು ಪಕ್ಕ ಕುಂದಾಪುರದ ಪಕ್ಕ ಲೋಕಲ್.
ನಿಮ್ ಚಿತ್ರ ಗುಂಪಿಯಲ್ಲಿ ನಂಗೆ ತುಂಬಾ ನನಗೆ ವೈಯಕ್ತಿಕವಾಗಿ ಇಷ್ಟ ಆದದ್ದು, ನಾವು ಮತ್ತೆ ಹೋಗಿರೋ ನಂಬದೆಗಳ ಇದಿಲ್ಲ ತಮಿಳ್ನಾಡಲ್ಲಿ ತುಂಬಾ ಇಷ್ಟ, ಅದು TVS ಹೆವಿ ಡ್ಯೂಟಿ ಎಕ್ಸೆಲ್. ಅದು ನೀವು ಬೈಕ್ ಯಾವ್ದು ಮರ ಕಂಡ್ರೆ ಇದು ಬೈಕ್ ಓಕೆ ಅಂತ, ಅದರಲ್ಲಿ ನಾಯಕಿ ಅದನ್ನ ಮಲ್ಲಿ ಎಷ್ಟೊತ್ತಿಗೆ ಅದನ್ನ ಬಿಡುದು, ನೀನ್ ಹಿಂದಕ್ಕೆ ಕೂಕಂದ. ಸೊ ಕೆಲವ್ರಿಗೆ ಅನ್ಸುತ್ತೆ ಅಲ್ಲ ಈ ಹೆಣ್ಣು ಕೌಂಚ್ ಹಾಕ ಬಿದ್ರೆ ಅಂತ ಮಾಡುದು ಅಂತ. ಅದ್ರಲ್ಲಿ ನಿಮ್ಗೂ ಒಂದು ಡೈಲಾಗ್ ಬರ್ತದೆ, ಗುಂಪಿಯಲ್ಲಿ ಕೊಬ್ಬರಿ ಎಲ್ಲ ಕಡಿಮೆ ಮಾಡ್ತೀನಿ ಕೊಯ್ಕೊಂಡು ಒಂದು ಮುರಿದು ಹಾಕ್ಬೇಡ ಅಂತ ಹೇಳ್ಕೊಂಡ. ಸೊ ನ್ಯಾಚುರಲ್ ಡೈಲಾಗ್ಗಳು. ಆದ್ರೆ ಅದು ನೀವೇನಾದ್ರೆ ಹೆಂಗೆ ಅದೊಂದು ಕಾನ್ಸೆಪ್ಟ್ ತಂದ್ರೆ ನಂಬುದಿಲ್ಲ, ಅದೆಲ್ಲ ತುಂಬಾ ಅಪರೂಪ ಅಲ್ಲ, ಅದು ಹೆಣ್ಮಕ್ಳಿಗೆ ಬಿಡುಕ್ ಸುಲಭ ಅಂತ ಹೇಳಿ ಅಥವಾ ಹೆಂಗೆ ಯಾವ ತರ ಅದು? ಅವಳಿಗೆ ಆಕ್ಚುಲಿ ಬೇರೆ ಗಾಡಿ ಬಿಡ್ಲಿಕ್ಕೆ ಬರ್ತಿಲ್ಲ, ಬಟ್ ಇದು ಅಷ್ಟಕ್ಕಷ್ಟೇ. ನಂದು ಉದ್ದ ಕಾಲಿಕ್ಕೋಸ್ಕರ ನಾ ಹಿಂಗೆ ಕಾಲು ಕೊಟ್ಕೊಂತಿದ್ದೆ, ಸೀನಾಲ್ಕು ಕಾಲು ಕೊಟ್ಕೊಂತಿದ್ದೆ. ಅವಳು ಓಕೆ ಡ್ರೈವರು ಹೊತ್ತಾಕಿದ್ದಾಳೆ ಅಲ್ಲಿ. ಎಲ್ಲಿ 3ನೇ ಶಾರ್ಟ್ ಅದು, ಆ ಡೈಲಾಗ್ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಅವಳು ಏನು ಹೊತ್ತಾಕಿದ್ದಾಳೆ 2 ಸಲ, ಹೋಗಿ ಕ್ಯಾಮ್ರಾದ ಮೇಲೆ ತಗೊಂಡೋಗಿ ಗುದ್ದಿದ್ದಾಳೆ. ಒಂದು ಇಳಕ್ಲಲ್ಲಿ ಹೈಕಲ್ ಪಾಪತ್ತಿಗೆ ಫೋಕಸ್ ಪುಲ್ಲರ್ ಇಬ್ರು ಹಿಡ್ಕೊಂಡು, ನಾನು ಅವಳು ಸೊಂಟ ಹಿಡ್ಕೊಂಡು, ಅದಾದ್ಮೇಲೆ ಇಲ್ದಿರಿ ಇಬ್ರು ಅಲ್ಲೊಂದು ಓಣಿ ಇತ್ತು, ಯಾವ್ದು ತೋಡ ಗೆದ್ದಿ ಬೇರೆ ನೀರ್ ಹಾಕ್ತಾರೆ, ಅದಕ್ಕೆ ಮುಕ್ಕರ್ಸಿ ಕಣ್ಕಿ ಪತ್ತಿಗೆ ಮುಕ್ಕರ್ಸಿ ನಂದು ಮುಂದೆ ಯಾರು. ಈಗ ಒಂದು ಅದೇ ಸೇಮ್ ಸೀನ್, ಕಣ್ಕಿ ಪತ್ತಿ 7ನೇ ಕ್ಲಾಸಿಗೆ ಹೋಗ್ಬತ್ತಿಗೆ ಆಚೆ ಶಾಲೆಯಿಂದ ಹೋಗ್ಬತ್ತಿಗೆ ಮಾಸ್ಟರ್ ಅಂತ ಬೈದಲ್ಲಿ ಪುಸ್ತಕ ಬಿಸಾಟಿಗೆ ಓಡಿ ಅಲ್ಲಿ ಕಾಲ್ ಜಾರಿ ಬಿದ್ದು ನಂಗೆ ಮುಕ್ಕರ್ಸಿ ಒಂದು ಕಿಡಿ ಹೋಯ್ತು. ಮೊನ್ನೆ ಸೇಮ್ ಸೀನ್ ನೆನ್ಪು ಮಾಡಿದಾಳು, ಹೊತ್ತಾಕಿ ಅದೇ ಕಿಡಿ ಅದೇ ಹಣ್ಣು ಕೂತಿ ಕಟ್ಟಾತಿತ್ತು. ಅವಳಿಗೆ ಅದನ್ನ ಬೈಕ್ ಇಟ್ಕೊಂಡು ಮಾಡೋತಿ ಆ ಡೈಲಾಗ್ ಬಂತು. ಅವಳು ಅದನ್ನ ನೀಟಾಗಿ ಒಂದ್ ಸೀನ್ ಹಾಕು, ಮಕ್ಕಳೆಲ್ಲ ಹಿಡ್ಕೊಂಡು ಸ್ವಲ್ಪ ದೂರ ಎಲ್ಲ ಬಪ್ಪು ಅಲ್ಲಿ ನಿಲ್ಸ್ಕೊಂಡು ಮತ್ತೆ ನಾ ಕಾಲ್ ಕೊಟ್ಕೊಂಡು ಸಕ್ಕಸ್ ಮಾಡಿ ಅವಳಿಗೆ ಬೈಕ್ ಅಲ್ಲ ಇಲ್ಲಿದ್ರು ಅದು ಕಷ್ಟವೇ ಮಾಡ್ತಾರೆ. ನಿಮ್ ತರದನ್ನ ಕೂಡ್ಸ್ಕೊಂಡು ನಂಗೆ ಗೊತ್ತಿದೆ ಅದು ಕಷ್ಟ ಅಂತ ಕೂಡ್ಸ್ಕೊಂಡು ಅದು ಬ್ಯಾಲೆನ್ಸ್ ಮಾಡೋದಿತ್ತಲ್ಲ, ಭಾರಿ ಕಷ್ಟದ ಕೆಲಸ. ಈಗ ಸುರಾಲು ಅರಮನೆ ಈಗ ನಂಬದರಿಗೆ ಎಷ್ಟಿಗೂ ಗೊತ್ತಿರುತ್ತೆ ಅಂತ ನಾನು ಏನೋ ಮಾಡಿಲ್ಲ. ಅದನ್ನ ತುಂಬಾ ಚಂದ ತೋರಿಸ್ತೀನಿ. ಅಂದ್ರೆ ಕುರುಬಿ ಸಮುದಾಯದ ಈ ಹಬ್ಬ, ಹೋಳಿ ಹಬ್ಬ ಸಂದರ್ಭದಲ್ಲಿ ಗುಂಪಿ ಇಲ್ಲೇ ಆಚರಿಸುದು. ಈಗ ನಂಗೀಗ ಸುರಾಲ ಅರಮನೆ ಕಾಣಕ್ಕೆ ಯಾವಾಗ ಆಯ್ತು, ಈಗ ನನ್ಗಂತಲ್ಲ ಚಿತ್ರ ಕಂಡ ಸುಮಾರು ಜನಕ್ಕೆ ಅನ್ಸುತ್ತೆ ಅಲ್ಲೇನು ವೈಭವೀಕರಣ ಇಲ್ಲ, ಆದ್ರೆ ಅದು ಕಂಡಗಚ್ಚೆ ಇಂಥದೊಂದು ಸ್ಥಳ ನಾವು ಕಾಣ್ಲಲ್ಲ ಮಾರ್ರೆ ಅಂತ ಅನ್ಸುತ್ತೆ. ಸುರಾಲು ಅರಮನೆ ಅಲ್ಲೇ ಇದು ಆತಿದ್ದ ಮೊದಲು ಹೆಂಗೆ? ಸುರಾಲ ಅರಮನೆ ಅವ್ರು ಏನಂತ ಹೇಳಿದ್ರೆ ಅವ್ರದ್ದು ಇತಿಹಾಸ ಏನಂತ ಹೇಳಿದ್ರೆ, ಪೋರ್ಚುಗೀಸರ ದಾಳಿ ಆದ ಕೂಡಲೇ ಅವ್ರು ಸೀದಾ ಇಲ್ಲಿ ಬಂದ್ರು. ಇಲ್ಲಿ ಕುಡುಬಿಯವ್ರಿಗೆ ಪೋರ್ಚುಗೀಸರ ದಾಳಿಗೆ ಹೋದಲ್ಲ ಆದ ಕೂಡಲೇ ಅವರು ಕರಾವಳಿ ಸುತ್ತಮುತ್ತ ಮಾಡ್ತಾರೆ, ಅಲ್ಲಲ್ಲಿ ಇಳ್ಕೊಂಡ್ರು. ಈ ಬಾರ್ಕೋರಲ್ಲಿ ಇಳ್ಕೊಂಡ್ರು ಈ ಸುರಾಲ ಅರಮನೆ ಈ ಭಾಗದಲ್ಲಿ ಬಂದ್ರು. ಇಲ್ಲಿ ಬಂದವರಿಗೆ ಅವ್ರು ರಾಜಮನೆತನದವರು, ಅದೇ ಸುರಾಲ ಅರಮನೆಯ ಹಿಂದಿನ ರಾಜಮನೆತನ ಏನಿದ್ರೆ ಅವ್ರು ಒಂದು ಆಶ್ರಯ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ನೀವು ಯಾವತ್ತೂ ಹಬ್ಬ ಮಾಡೋದಾದ್ರೆ ಇಲ್ಲಿಗೆ ಬನ್ನಿ. ಅವಾಗೆಲ್ಲ ಅಕ್ಕಿ ದವಸ ಧಾನ್ಯಗಳನ್ನೆಲ್ಲ ಕೊಡ್ತಿದ್ರು ಅವರಿಗೆ ಒಂದು ಪ್ರೀತಿಯಾಗಿ. ಆ 5 ದಿನ ಆದ್ಮೇಲೆ ಲಾಸ್ಟ್ ದಿನದ ಹೋಳಿ ಹಬ್ಬದ ಅಲ್ಲೇ ಪ್ರದಕ್ಷಿಣೆ ಹಾಕಿ, ಅಲ್ಲಿ ಸುರಾಲ ಅರಮನೆ ದೇವ್ರಿತ್ತು, ಒಳಗಡೆ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಎಲ್ಲ ಒಂದು ತಾಂಬೂಲ ಎಲ್ಲ ಕೊಟ್ಕೊಂಡು ಉದಾರ ಸಂಪ್ರದಾಯ ಆಚರಣೆ ಇತ್ತು. ಅಲ್ಲೂ ಬಂದ್ಕೊಂಡು ಅವರೆಲ್ಲ ಪ್ರತಿ ವರ್ಷನೆಲ್ಲ ಮಾಡಿ ಅಲ್ಲಿಂದ ಒಂದು ಗದ್ದೆ ಬೈಲಿಗೆ ಹೋಗಿ ಎಂಡ್ ಮಾಡ್ತಾರೆ. ಅಲ್ಲೇ ಆ ಮಾಲಿಂಗೇಶ್ವರ ದೇವಸ್ಥಾನ ಇತ್ತಲ್ಲ, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನದ ಹಿಂದ್ಗಡೆ ಒಂದು ಗೆದ್ದಿ ಬೈಲಿತ್ತು. ನಾವು ಒಂದೆಲ್ಲರೂ ನಿಲ್ಲಿಸಿ ಶಾರ್ಟ್ ತೆಗೆದು ಅದು ಆ ಮಾಲಿಂಗೇಶ್ವರ ಗೆದ್ದಿ ಬೈಲಲ್ಲಿ ಹೋಗಿ ಗುಂಪಿಯಲ್ಲಿ ಒಂದು ಮಗು ಬರ್ತದ, ಪೋಸ್ಟಲ್ಲಿ ಕೂಡ ಆ ಮಗು ಸರಿ ಇರುತ್ತೆ. ಅದರ ಸಂದೇಶ ಒಂದು ಫೈನಲ್ ಸಿನಿಮಾ ಆದ ಮೇಲೆ ಎಲ್ಲ ಶೂಟಿಂಗ್ ಆಯಿತು. ಈ ಎಂಡಲ್ಲಿ ನಾವು ಒಂದು ಜನರಿಗೆ ಒಂದು ಶಾರ್ಟಲ್ಲಿ ಕನ್ವೆ ಮಾಡಬೇಕು ಅಂತ ಹೇಳಿ ನಾನು ಕೂತ್ಕೊಂಡಾಗ ನಾ DOP ಹತ್ರ ಹೇಳಿದೆ, ಒಂದು ಬ್ಯೂಟಿಫುಲ್ ಶಾರ್ಟ್ ತೆಗಿಬೇಕು ಅಂತ ಹೇಳಿದೆ. ಏನು ಕೇಳಿದ್ರು, ಒಂದು ಸಂಪ್ರದಾಯ ನಶಿಸಿ ಹೋಗ್ತಾ ಇರಬೇಕಾದ್ರೆ ಅಂದರೆ ಯುವ ಪೀಳಿಗೆಗಳು ಮತ್ತೆ ಆ ಸಂಪ್ರದಾಯವನ್ನು ಆಕರ್ಷಿತರಾಗಿ ಮತ್ತೆ ಬರಬೇಕು. ಅಂದರೆ ಪೀಳಿಗೆ ಬದಲಾದರೂ ಕೂಡ ಸಂಪ್ರದಾಯಕ್ಕೆ ಕೊನೆ ಇಲ್ಲ ಅನ್ನೋದೊಂದು ಟ್ಯಾಗ್ಲೈನ್ ಇದೆ. ಇದಕ್ಕೊಂದು ಬ್ಯೂಟಿಫುಲ್ ಶಾರ್ಟ್ ಆಯ್ತು ಅಂತ ಹೇಳಿದೆ. ಆವಾಗ ನಮ್ಮ DOP ಇನ್ನೊಂದು ದೊಡ್ಡ ಸಿನಿಮಾದ ಶೂಟಲ್ಲಿದ್ದರು, ನನಗೆ ತೆಗಿಲೇಬೇಕಿತ್ತು. ಆವಾಗ ನಾನು ಆ ಮಗು ನನ್ನ ಮಗ ತಸ್ಮೈ ಅಂತ ಹೇಳಿ ಅವನಿಗೆ ಆ ವೇಷ ಹಾಕಿ ಇನ್ನೊಂದು ಕ್ಯಾರೆಕ್ಟರ್ ನಾನದು. ಅಂದರೆ ಅಪ್ಪ ಮಗನಿಗೆ ಕತೆ ಹೇಳೋ ರೀತಿಯಲ್ಲಿ ಒಂದು ವಾಯ್ಸ್ ಓವರ್ ಬಂತು. ಮಗ ನನ್ನ ಅಪ್ಪ ಹಿಂಗೆ ಹೇಳ್ತಾ ಇದ್ರು, ನಮ್ಮ ಸಂಪ್ರದಾಯ ಹಿಂಗಿತ್ತು ಅಂತ ಹೇಳಿ ಆ ಚಿಕ್ಕ ಮಗಿಗೆ ಹೇಳ್ತಾ ಇರೋ ಥರ ಒಂದು ಫೋಟೋನ ಫ್ರೇಮ್ ಕೊಟ್ಟು ಅಪ್ಪ ಹಿಂಗೆ ಹೋಗ್ತಾನೆ. ಅಂದರೆ ಅವನ ಕೆಲಸ ಆಯಿತು, ಇನ್ನು ನಿನ್ನ ಕೆಲಸ ಮಗ, ಈ ಸಂಪ್ರದಾಯ ಯಾವತ್ತು ಮತ್ತೆ ಕೇವಲ ನಮ್ಮ ಈ ಕುಡುಬಿ ಸಂಪ್ರದಾಯ ಅಂತಲ್ಲ, ಎಲ್ಲ ಸಂಪ್ರದಾಯವು ಕೂಡ ಮತ್ತೆ ಮರಳುಕ ಎಲ್ಲೂ ಎಂಡ್ ಆಗಬಾರ್ದು, ಯುವ ಪೀಳಿಗೆಗಳು ಅದನ್ನು ಹೊತ್ಕೊಂಡು ಬರಬೇಕು ಅನ್ನೋದು ಒಂದು ಸಂದೇಶ. ಈ ಗುಂಪಿಯಲ್ಲಿ ಅಪ್ಪ ಮಗ ಎರಡು ತುಂಬಾ ಗಮನ ಸೆಳೆಯುವಂತ ಪಾತ್ರಗಳು. ಈ ಅಪ್ಪ ಮಗನ ಪಾತ್ರದಲ್ಲಿ ಯೂಶುವಲಿ ಅದೇ ಅಷ್ಟೊಂದು ಸಂಘರ್ಷ ಅವರಿಬ್ಬರಿಗೆ ಆಗ್ತಾ ಇರುತ್ತೆ.
ಈಗ ಮತ್ತೆ ಅದೇ ಟಾಪಿಕ್ ಬರ್ತದೆ. ಪ್ರತಿ ಮನೆಯಲ್ಲೂ ಅಪ್ಪ ಮಗಂದು ಇದ್ದದ್ದೇ, ಅಂದ್ರೆ ಅಪ್ಪನಿಗೆ ಅತಿ ಪ್ರೀತಿ ಮಗನ ಮೇಲೆ ಇರುತ್ತೆ, ಹೆಣ್ಮಕ್ಳ ಮೇಲೂ ಇರುತ್ತೆ. ಆದ್ರೆ ಹಿರಿಯ ಮಗ ಯಾರಿರ್ತಾನೆ ಅವನಿಗೆ ಯಾವತ್ತೂ ಕೂಡ ಅಪ್ಪ ನೀ ಮಾಡಿದ್ದೆ ಸರಿಯಿಲ್ಲ, ನೀ ಬೆಚ್ಚಿದ್ದೆ ಸರಿಯಿಲ್ಲ, ನೀನು ಅಲ್ಲಿ ಹುಡುಗರ ಜೊತೆಗೆ ಹೋದ್ದೆ ಸರಿಯಿಲ್ಲ, ಇದು ವಾಸ್ತವ ಎಲ್ಲರೂ ಇರುತ್ತೆ. ಬಟ್ ಎಂತಂತ ಹೇಳಿದ್ರೆ ನಮ್ಮ ಮನೇಲೂ ಹಾಗೆ, ನನ್ನ ತಮ್ಮನ ಮೇಲೆ ಪ್ರೀತಿ ಜಾಸ್ತಿ. ಅಂದರೆ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿನೇ, ಆದರೆ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇದ್ದದ್ದು ನಂಗೆ ಆಮೇಲೆ ಗೊತ್ತಾಯಿತು, ದೊಡ್ಡ ನಾಯಿ ಮದುವೆ ಆದಮೇಲೆ. ನನ್ನ ತಮ್ಮನ ತುಂಬ ಕೊಂಗಾಟ ಮಾಡ್ತಿದ್ರು. ನಾನು ಆಗಲಿಕ್ಕೆ ಅಮ್ಮನ ಹತ್ರ ಜಗಳ ಮಾಡ್ತಿದ್ದೆ. ಶಣ್ಕಿಪ್ಪತ್ತಿಗೆ ಅವ್ನು ನನಗೆ ಕಾಲೇಜಿಗೆ ಹೋಗೋದಿಗೆ ಶಾಲೆಗೆ ಹೋಗೋದಿಗೆ ಚಿನ್ನ ಸರ ಮಾಡಲಿಲ್ಲ, ಅವನಿಗೆ ಚಿನ್ನ ಸರ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾ, ಅವ್ನು ಕುತ್ಕೊಳ್ಳೋದು ಒಳಗಡೆ ಈ ಕಥೆಗಳೆಲ್ಲ. ಅವನಿಗೆ ಸರ ಇತ್ತು, ಚಿನ್ನ ಸರ ಇತ್ತು. ನಾನು ಅದನ್ನ ಹೇಳಿದಾಗ ಅಮ್ಮನಿಗೆ ಬೇಜಾರಾಗ್ತದೆ. ಅಂದ್ರೆ ಅವ್ನು ಸಣ್ಣ ನಂದಳಿ ಮಾಡಿ ಹಾಕಿರ, ನಮ್ಗೆ ಹೆಣ್ಣಿಲ್ಲ, ಅವನಿಗೆ ಸಣ್ಣ ನಂದಳಿ ಮಾಡಿ ಹಾಕಿರ, ನಂಗೆ ಮಾಡಿ ಹಾಕಿಲ್ಲ. ನಾನು ಬೆಳೆದಾಯ್ತು, ನಾನು ಹೋಟ್ಲ ಬದಿಗೆ ಹೋದೆ, ಅಲ್ಲೆಲ್ಲ ಓದ್ಕಂತ ಇಟ್ಕೊಂಡೆ, ನನ್ನ ನಾಕ ಅಂತ ಇಟ್ಕೊಂಡೆ. ಅಪ್ಪ ಮಗನ ಪ್ರತಿ ಇದರಲ್ಲೂ ಅಪ್ಪ ಬೈತಾ ಇರ್ತಾನೆ ಅಂದುಕೊಳ್ಳೆ ಅಪ್ಪನಿಗೆ ಪ್ರೀತಿ ಇಲ್ಲ ಅಂತ. ಅಪ್ಪನಿಗೆ ಎಷ್ಟು ಪ್ರೀತಿ ಮಕ್ಕಳು. ನನ್ನ ಮಗ ದಾರಿ ತಪ್ಪಕ್ಕಾಗ, ನನ್ನ ಮಗ ಎಲ್ಲೋ ಬೇರೆ ಇದಕ್ಕೆ ಹೋಗ್ತಾಗ ಅಂತೇಳಿ ಹೇಳಿ ಆ ರೀತಿ ಇರ್ತದೆ. ಆ ಸಂಘರ್ಷವನ್ನ ಎಂಡಲ್ಲಿ ಎಮೋಷನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಗುಂಟಿ ಒಂದು ಹೆಚ್ಚಿನ ಕಥೆ ಏನಿದೆ ಅದು ನಿಂದ ಅನುಭವ ಸುತ್ತ ಈಗ ಉಡುಪಿ ಸಮುದಾಯದ ತುಂಬಾ ಜನ ಬಂದು ನಾನೇ ಕಂಡೆ, ತುಂಬಾ ಜನ ಇದ್ರು. ಅವ್ರು ಎಂತ ಹೇಳ್ತಾರೆ, ಒಬ್ಬ ಹಳ್ಳಿ ಅಜ್ಜಿ ಬಂದಂತ ಅಂತ ನಾನು ಅಲ್ಲಿ ಗೆದ್ದೆ ಅಂತ ಮೊದಲನೇ ಶೆಟ್ರು ಅಲ್ಲ ನಮ್ಮ ಹುಡುಗಿಯರು ಹೇಳಿಬಿಟ್ಟು ನನ್ನನ್ನ ಕಣ್ಣಲ್ಲಿ ನೀರು ಹಾಕಿದ್ರು. ನಾವು ದಿನ 9 ಗಂಟೆಗೆ ಬರ್ತಲ್ಲ ಸೀರಿಯಸ್ಗೆ ಅವರೆಲ್ಲ ಭಾವನಾತ್ಮಕವಾದವರು, ತುಂಬ ಇನ್ನೋಸೆಂಟ್ ಸಮುದಾಯ ಅವರು. ಸೀರಿಯಸ್ಗೆ ಕಣ್ಣೀರು ಹೊಸ್ಕಂತ ಇತ್ತು ಅಕ್ಕ ಎಂಡ್ ಸೀನಲ್ಲಿ, ಆ ಅನ್ನ ತಕ್ಕಿ ಬಿಸಾಡೋದಿಲ್ಲ, ಇಲ್ಲೆಲ್ಲ ಎಮೋಷನ್ ಆಗ್ತಾ ಇತ್ತು ಅವ್ರಿಗೆ. ನಮ್ಗೆ ಇನ್ನು ಎಂತ ಬೇಕು? ನನಗೆ ಈ ಸಿನಿಮಾದಿಂದ ಕಲ್ತಿದ್ದಂತಾಗುತ್ತೆ. ನಾನು ಇಷ್ಟು ದಿನ ಏನು ಜರ್ನಿ ಮಾಡಿದೆ, ಈ ಸಿನಿಮಾದಿಂದ ಕಲ್ತಿದ್ದೆ ನಾನು ಒಂದು ಎಮೋಷನ್ ಮುಂದೆ ಯಾವುದೂ ಇಲ್ಲ. ಜನರು ಕನೆಕ್ಟ್ ಆಯ್ತು, ನಾವು ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗಬೇಕು. ರಿಯಾಲಿಟಿ ಕನೆಕ್ಟ್ ಆದಾಗ ಎಲ್ಲವೂ ಜನರಿಗೆ ಇಷ್ಟ ಆಗ್ತದೆ. ಆಚಾರ್ಯ ಈಗ ಅಶ್ವತ್ರೆ, ನೀವು ಫಸ್ಟ್ ಬಂದ್ರೆ ನೀವೇ ಬಂದು ಆಕ್ಚುಲಿ ಗುಂಟಿ ಶುರುವಾಗಕ್ಕೆ ಕಾರಣಕರ್ತರೆ ನೀವು ಅಲ್ಲ, ಆದ್ರೆ ಗುಂಟಿ ಎಂಡ್ ಆಪದಿ ನೀವಿರ್ಲಿಲ್ಲ. ನಾನು ಇದ್ದೆ ಸಬ್ಜೆಕ್ಟ್ ಕಂಪ್ಲೀಟ್ ಫುಲ್ಫಿಲ್ ಮಾಡುವ ಲಾಸ್ಟ್ ನಾನು ಬಂದು ಹೇಳ್ತಲ್ಲ, ಏನು ಮೇಡಮ್ ನೀವೇನು ಕನ್ಸ್ಕೊಂಡಿರಿ ಅದು ಆಗ್ತಾ ಇದೆ ಅಂತೇಳಿ. ಸ್ಟಾರ್ಟಿಂಗ್ ನಂಗೆ ಹೋಗುವಾಗ ಎಂತ ಅನಿಸ್ತಿತ್ತು ಅಂತ ಹೇಳಿದ್ರೆ, ಆ ಕಥೆ ಎಲ್ಲ ಒಂದು ವರ್ಕ್, ನಂಗೆ ಡ್ಯೂಟಿ, ನಂಗೆ ಏನೋ ಕೆಲಸ ಕೊಟ್ಟಿರುತ್ತೆ ಆಸ್ ಅ ಜರ್ನಲಿಸ್ಟ್, ನಂಗೆ ಒಂದು ಕೆಲಸ ಕೊಟ್ಟಿದ್ರೆ ನಂಗೆ ಜಸ್ಟ್ ಫುಲ್ಫಿಲ್ ಮಾಡ್ಬೇಕು ಅಷ್ಟೇ ನನ್ನ ತಲೆಯಲ್ಲಿ. ಬಟ್ ಅವರು ಒಬ್ಬ ವ್ಯಕ್ತಿ ಆ ಇಮೋಷನಲಿ ಇದಾಗ್ತಾರೆ, ಮಾತಾಡ್ತಾರೆ, ಅದು ನಂಗೆ ತುಂಬ ಡೀಪ್ ಆಗಿ ನನಗೆ ಒಳಗೆ ತಾಗುತ್ತೆ. ಸೊ ಹೌದು, ನಾನು ತುಂಬ ಬಯಸ್ತಾ ಇರ್ತೇನೆ. ಅಂದ್ರೆ ಇದು ಐಕ್ ಎಂತಾರು ಒಂದು ಈ ಆಚರಣೆ ನಿಲ್ಲುಕಾಗ ಮುಂದುವರಿಕ ಎಂತ ಚಂದ ಐತಿ, ಇಷ್ಟು ಚಂದದ ಒಂದು ಸಂಪ್ರದಾಯ ಯಾಕೆ ಹಾಳಾಯ್ಕ ಎಂತ ಅಂತ ಹೇಳಿದ್ರೆ, ಒಬ್ಬ ಜರ್ನಲಿಸ್ಟ್ ಎಷ್ಟು ದೊಡ್ಡ ಕೆಟ್ಟವ ಅಥವಾ ಏನೇ ಇದಾದ್ರೂ ಕೂಡ, ಲೆಫ್ಟ್ ರೈಟ್ ಅಂತ ಸೆಂಟ್ರ್ ಏನೇ ಆಗಿರ್ಲಿ ಅವು ಒಂದು ಹಂತದಲ್ಲಿ ಅವ ಆಲೋಚನೆ ಮಾಡ್ತಾನೆ, ಒಳ್ಳೇದನ್ನೇ ಬಯಸ್ತಾನೆ. ಅಂದ್ರೆ ಒಳ್ಳೇದಾಗಬೇಕು, ಏನಾದ್ರು ಪರಿವರ್ತನೆ ಆಗಬೇಕು, ಇಂಪ್ಯಾಕ್ಟ್ ಆಗಬೇಕು, ಮಾಡಿದ ಸುದ್ದಿ ಇಂಪ್ಯಾಕ್ಟ್ ಆಗ್ಬೇಕಂತ ಪ್ರತಿ ರಿಪೋರ್ಟ್ರು ಬಯಸ್ತಾನೆ. ಸೊ ಅಲ್ಲಿ ನಾನು ಅದನ್ನೇ ಬಯಸ್ತೇನೆ. ಲಾಸ್ಟಿಗೆ ಅವರೆಲ್ಲ ಬರ್ತಾರಲ್ಲ, ಖುಷಿ ಆಗತ್ತೆ ಅದಕ್ಕೆ. ವೈಯಕ್ತಿಕವಾಗಿ ಗುಂಟಿ ಚಿತ್ರ ನಿಮಗೆ ಹ್ಯಾಂಗ್ ಅನ್ಸುತ್ತೆ? ನೀವು ಆಕ್ಟ್ ಮಾಡಿದಿರಿ ಹೌದು, ಅದು ಬಿಟ್ಟು ನೀವು ಹೊರಗಿಂದ ಕಂಡಾಗ ನಿಮಗೆ ಹ್ಯಾಂಗ್ ಅನ್ಸುತ್ತೆ ಗುಂಟಿ ಅನ್ನೋ ಒಂದು ಸಂಸ್ಕೃತಿಯ ಸದ್ದು ಮಾಡ್ತಾ ಇರೋ ಚಿತ್ರ? ನಾವೀಗ ನಂದೀಗ 4 ಫಿಲ್ಮ್ ಐತಿ, ಗುಂಟಿಗೆ 4ನೇ ಫಿಲ್ಮ್. ಫಸ್ಟ್ ಕತ್ತಲೆ ಕೋಣೆ, ಕುಂದಾಪುರ ಅಂತ ಒಂದು ಫಿಲ್ಮ್ ಮಾಡಿದೆ, ಅದು 2ರಲ್ಲೂ ಪೊಲೀಸ್ ರೋಲ್ ಮಾಡೋದು. ಆಮೇಲೆ ಈ ಇನ್ನೊಂದರಲ್ಲಿ ನನ್ ಗುರುತಿಸಕ್ಕಾಗ ಫುಲ್ ಮಸಿ ಉದ್ದಿದ್ದೀನಿ ಶೆಟ್ರು. 3 ಗಂಟೆ ಮೇಕಪ್ ನಂಗೆ ಬೋಳ್ ಮಂಡಿ ದೇವರಣ್ಣ ನನ್ನ ಮಗನಿಗೆ ತೋರಿಸಲು ನಾನು ಹಂಗೆ ಗುರ್ತಿಡು ಇಲ್ಲ, ಆ ರೋಲ್ ಮಾಡಿದೆ. ಇವ್ ಶೆಟ್ರು ಹೇಳ್ರಿ ಇದ್ರಲ್ಲೊಂದು ನೀವು ಏನೋ ಒಂದು ಐಡೆಂಟಿಫೈ ಆಗೋ ರೋಲ್ ಮಾಡಕ ಜನ ಗುರ್ತಿಡಿಬೇಕು ನಿಮ್ಮನ್ನ ಅಂದ್ರೆ. ಮತ್ತೆ ನನ್ನ ಹೆಸರು ಕೂಡ ಹಂಗೆ ಅಶ್ವಥಾಚಾರ್ಯ ಅಂತಿದ್ದನ್ನ ಇವರೇ ಚೇಂಜ್ ಮಾಡಿದೆ. ಆಕ್ಚುಲಿ ನಂದು ವೈ ಅಶ್ವಥಾಚಾರ್ಯ ಅಂತ, ಎಡಬೇಕ ಅಶ್ವಥಾಚಾರ್ಯ. ಅದು ನಾನು ಗೂಗಲ್ ಜಿಮೇಲ್ ಕ್ರಿಯೇಟ್ ಮಾಡೋತ್ತಿಗೆ ಯಶ್ ಆಚಾರ್ಯ ಅಂತಿತ್ತು, YASH ಅಶ್ ಆಚಾರ್ಯ ಅಂತಿತ್ತು. ಅದು ಯಶ್ ಆಚಾರ್ಯ ಆಯ್ತು. ಅದು ಗೋವಾಕ್ಕೆಲ್ಲ ಹೋದ್ ನಾನು ಗೂಗಲ್ 3 ವರ್ಷ ಇದ್ದಲ್ಲ, ಅವ್ರಿಗೆ ಅಶ್ವತ್ ಅನ್ನೋ ಸ್ವರ ಹೊರಡಿಲ್ಲ, ಎಲ್ಲ ಯಶ್ವತ್ ಅಂತಿದ್ರು. ಅದು ಯಶ್ವತ್ ವಯಸ್ಸು ಯಶ್ ಆಗಿತ್ತು, ಶಾರ್ಟ್ ಆಗಿತ್ತು. ಇವ್ರು ಅದನ್ನ ಗಟ್ಟಿ ಹಿಡ್ಕೊಂಡ್ರೆ. ಅಶ್ವತ್ ಒಂದು ಪೋಷಕ ನಟರ ಪಾತ್ರ, ಪೋಷಕ ನಟ, ಪರ್ಮನೆಂಟ್ ಪೋಷಕ ನಟ ಅಂತ.
ನೆಕ್ಸ್ಟ್ ಎಲ್ಲರೂ ಅವಕಾಶ ಸಿಕ್ಕರೆ ನಿಮ್ಮೊಂದು ಹೀರೋ ಮಾಡುವ, ಸೊ ನೀವು ಈಗಲೇ ಪೋಷಕ ನಟಕ್ಕೆ ಫಿಕ್ಸ್ ಅಪ್ ಬೇಡ ಅಂತ ಹೇಳಿ ನನ್ನ ಹೆಸರು ಯಶ್ ಆಚಾರ್ಯ ಅಂದರೆ ಕಂಪ್ಲೀಟ್ ಚೇಂಜ್ ಮಾಡಿ ಇದು ಬಂದದ್ದು. ಬಟ್ ನಂಗೆ ಈ ಸಿನಿಮಾದಲ್ಲಿ ನಂಗೆ ಏನು ಖುಷಿ ಆಯ್ತು ಅಂತ ಹೇಳಿದ್ರೆ, ಒಂದು ಸಮುದಾಯ ಇತ್ತಲ್ಲ, ಆಕ್ಚುಲಿ ಅವ್ರ ಸಮುದಾಯದಲ್ಲಿ ಅದು ಕತೆ ನಡೆದಿದೆ. ಸುಮಾರು 25 ವರ್ಷಗಳ ಹಿಂದೆ ಅವ್ರ ಸಮುದಾಯ ಏನಾಗಿತ್ತು ಅಂತ ಹೇಳಿದ್ರೆ, ಈಗ 48 ಏನು ಕೂಡು ಕುಟುಂಬ ಕಟ್ಟಿದೆ ಅವ್ರದ್ದು, ಅದರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೂಡು ಕಟ್ಟಲು ಬೇಡ ಆಯ್ತು ನಮ್ಗೆ. ಈ ಹೋಳಿ ಹಬ್ಬ ಟೈಮಿಗೆ ಗುಂಡಿ ವೇಷ ಕಟ್ಟು ಜನ ಇಲ್ಲ, ಹೊಸಬರು ಬತ್ತೆ ಎಲ್ಲ ಲೆವೆಲಿಗೆ ಹೋಯ್ತಂತೆ. ತುಂಬಾ ಹಿರಿಯರಿಗಳ ಬಹಳ ಬೇಜಾರಾಯ್ತಂತೆ. ಅಂದ್ರೆ ಕೂಡು ಕಟ್ಟ ಅಂತ ಹೇಳಿದ್ರೆ ಒಂದು ಕೂಡು ಕಟ್ಟ ಒಂದು 15-20 ಮನೆ, 15-20 ಕುಟುಂಬ ಬರುತ್ತೆ. ಹಾಗೆ 48 ಕೂಡು ಕಟ್ಟುಗಳಲ್ಲಿ ಅರ್ಧಕ್ಕರ್ಧ ಸ್ಟಾಪ್ ಆದ್ರೆ ಒಂದು ಹೆಂಗಾಗ್ತದೆ ಒಂದು ಕಂಪ್ಲೀಟ್ ಈಗ ಅವಸಾನ ಹತ್ತ ಹೋಗ್ತದಲ್ಲ, ಒಂದು ಕಲ್ಚರ್ ಹೊತ್ತಲ್ಲ, ಹಾಳೆ ಹೊತ್ತಲ್ಲ. ಸೊ ನಾವು ಫಸ್ಟ್ ಕಂಡಲ್ಲಿ ನಮ್ಗೆ ಅದು ಐಡಿಯಾ ಇರಲಿಲ್ಲ. ಫಸ್ಟ್ ನಾವು ಸ್ಟಾರ್ಟಿಂಗ್ ಸುದ್ದಿ ಮಾಡೋಕೆ ಹೋಯ್ತದೆ. ಬಟ್ ನಾವು ಫಿಲ್ಮ್ ಮಾಡ್ತಾ 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 ನಮ್ಗೆ ಅವ್ರದ್ದು ಡೆಪ್ತ್ ಇನ್ ಡೆಪ್ತ್ ಹೋಯ್ತು. ಆ ಕಮ್ಯುನಿಟಿ ಇನ್ ಡೆಪ್ತ್ ಹೋದಾಗಲಿಕ್ಕೆ ಬಹಳ ನಮ್ಗೆ ಶಾಕಿಂಗ್ ವಿಷಯಗಳೆಲ್ಲ ಗೊತ್ತಾಯ್ತು. 25 ವರ್ಷದ ಹಿಂದೆ ಈ ಥರದ್ದು ಆಯ್ತದೆ. ನಾವು ಆ್ಯಕ್ಚುಲಿ ಕಾಲ್ಪನಿಕ ಕತೆ, ಬಟ್ ಅದು ಆ್ಯಕ್ಚುಲಿ ಆಗಿದೆ 25 ವರ್ಷದ ಹಿಂದೆ. ಅದು ಆ ಥರ ಮಾಡಿದ್ರೆ ಆಯ್ತು ಅಂದ್ರೆ ಅವರೇ ಒಂದು ಟೀಮ್ ಅಪ್ ಮಾಡ್ಕೊಂಡು ನಾವು ಬೆಳೆಸ್ಕಂತ ಹೇಳಿ ಅವ್ರದ್ದೇ ಒಂದು ಓನ್ ಇಂಟ್ರೆಸ್ಟ್ ಎಲ್ಲ ಮತ್ತೆ ಇದಾದ್ದು. ಈಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಎಂತ ಎಜುಕೇಟೆಡ್ ಆಗಲಿ ಅಥವಾ ಎಂತ ಉದ್ಯೋಗ ಮಾಡಲಿ, ಅವರು 5 ದಿವಸ ಹೋಳಿ ಹಬ್ಬದ 5 ದಿವಸ ಆ ವೇಷ ಕಟ್ಕೊಂಡು ಗೆಜ್ಜೆ ಕಟ್ಟಿ ಅಲ್ಲಿ ಬಂದು ಕುಣಿದು ಫಿಕ್ಸ್ 5 ದಿನ ಬಂದು ಚಪ್ಪಲಿ ಹಾಕದೆ ಇದು ಮಾಡು, ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ. ಕೆಲವು ಇದರಲ್ಲಿ ಅದು 2 ಮರಾಠಿ ಮತ್ತೆ ಕುಡುಬಿ ಬೇರೆ ಬೇರೆ ಅವರದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಇವರ ಕಮ್ಯುನಿಟಿಯಲ್ಲಿ ಆ ಬಟ್ಟೆಯನ್ನು ಕೂಡ ಇದು ಮಾಡೋದು ತೆಗೆದಿಲ್ಲ ಕೆಲವರು. ಕೆಲವರು ಎಂತ ಮಾಡಿದ್ರು, ಈಗ ಸೆಕೆಂಡ್ ದಿವಸಕ್ಕೆ ಎಂತ ಮಾಡಿ ಕೆಲವರು ಅದನ್ನು ತೆಗೆದು ಹಾಕಿ ಇದು ಮಾಡೋದು, ಬೇರೆ ಬಟ್ಟೆ ಹಾಕೊಂಡು ಸ್ನಾನ ಮಾಡುವಂಥದ್ದು ಎಂತ ಇರೋದಿಲ್ಲ. ಲಾಸ್ಟಿಗೆ ಸ್ನಾನ 5 ದಿನ. ಅದಾದ್ಮೇಲೆ ಲಾಸ್ಟಿಗೆ ಬರೋದು ಆ ಗದ್ದೆ ಹೇಳಿದ್ರಲ್ಲ ದೇಶರು, ಆ ಗದ್ದೆ ಎಲ್ಲ ಅಲ್ಲಿ ಬಂದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಸ್ನಾನ ಮಾಡಿ ಹೋಗುವಂಥದ್ದು. ನಮಗೆ ಕಂಪ್ಲೀಟ್ ಆದ್ಮೇಲೆ ನಮ್ಗೊಂದು ಕಮ್ಯುನಿಟಿ ಒಂದು ಹತ್ತಿರದಿಂದ ಕಂಡಂತ ಒಂದು ಖುಷಿ ಇತ್ತು. ಮತ್ತು ಫಿಲ್ಮಿಗೂ ಅವರು ಕಮ್ಯುನಿಟಿ ಕೊಟ್ಟ ರೆಸ್ಪಾನ್ಸ್. ಕುಡುಬಿ ಅಂತ ಹೇಳಿದ್ರೆ ನಾವು ಕೇಂತಿತ್ತು, ಸುದ್ದಿ ಮಾಡೋದಿಗೆಲ್ಲ ಕುಡುಬಿ ಸಮುದಾಯ ಅಂತ ಬರೀತಿತ್ತು. ಬಟ್ ಅವ್ರು ಆ ಸಮುದಾಯಕ್ಕೆ ಹತ್ತಿರಕ್ಕೆ ಹೋಗೋಕೆ ಒಂದು ಅವಕಾಶ ನಮ್ಗೆ ಈ ಫಿಲ್ಮಲ್ಲಿ ಸಿಕ್ತು. ಮತ್ತೆ ಅವ್ರನ್ನ ಅರ್ಥಕೊಳ್ಳುವಂಥದ್ದು, ಹತ್ತಿರದಿಂದ ಅರ್ಥಕೊಳ್ಳುವ ಒಂದು ಅವಕಾಶ ಸಿಕ್ತು. ಭಾಳ ಖುಷಿ ಇದೆ. ಅವರ ಮುಗ್ಧತೆ, ಆ ಕಮ್ಯುನಿಟಿ ಅವ್ರು ನಮ್ಮನ್ನು ಇವಾಗಲೂ ವೆಲ್ಕಮ್ ಮಾಡೋದು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಒಂದು ರೀತಿ ಪ್ರೌಡ್ ಫೀಲ್ ಆಗ್ತದೆ ಮತ್ತು ಖುಷಿ ಇದೆ, ತುಂಬಾ ಖುಷಿ ಇದೆ ಒಳಗೆ. ಕಾಂತಾರ ಬಂದ್ಮೇಲೆ ಹಂಗೆ ಎಲ್ಲರೂ ಕಾಲ ಕಂಬ ಓಡ್ ಬಂದ್ರ, ಹಂಗೆ ಗುಂಟಿ ಬಂದ್ಮೇಲೆ ಬಹುಶಃ ಹೋಳಿ ಹಬ್ಬದ ಈ ಗುಂಟಿ ಕಂಬಕ್ಕೆ ಸುಮಾರು ಜನ ಹಾಪರ್ ಇದ್ರು ಅಂತ ಹೇಳಿ ಅಲ್ಲ, ಅದೊಂದು ಅಲೆನದು ಕ್ರಿಯೇಟ್ ಮಾಡ್ಕೊಂಡು ಗೊತ್ತಿಲ್ದಿರೋ ಸಂಸ್ಕೃತಿ ನಂಗೆ ಗೊತ್ತೇ ಇರ್ಲಿಲ್ಲ. ಇದು ಈ ಗುಂಟಿ ಅಂದ್ರೆ ನಂಗೂ ಗೊತ್ತಾದ. ಆ ಗುಂಟಿ ಅಂದ್ರೆ ಎಂತನೋ ಒಂದು ಆ ಸಾಧನ ಇದೆಯಲ್ಲ, ಸಂಗೀತ ಸಾಧನ, ಅದನ್ನ ನಾವು ಹತ್ರದಿಂದ ಕಂಡದೇ ಪಿಕ್ಚರ್ ಅಲ್ಲ. ಮೊನ್ನೆ ಒಂಡರ್ ಕಂಬಳ ಅಂತ ಹೇಳಿದ್ರು, 6ನೇ ತಾರೀಕು ಒಂಡರ್ ಕಂಬಳ ಇತ್ತು. ಒಂಡರ್ ಕಂಬಳ ಮೊದಲು ಹಳಿ ಕಾಲದಲ್ಲೆಲ್ಲ ಒಂಡರ್ ಕಂಬಳ ನಿಗಳೇಶ್ವರ ಇತ್ತು, ನಿಗಳನ್ ಬಾಮಿ ಇತ್ತು, ಅಲ್ಲಿಂದ ಕೋಟೇಶ್ವರ ಸುರಂಗ ಮಾರ್ಗ ಇತ್ತು. 1000 ಕತ್ತಿ ನಾವು ಸಣ್ಣಕ್ಕಿದ್ದಲ್ಲೆಲ್ಲ ಕೇಳಿತ್ತು. ಮೊನ್ನೆ ನನ್ನ ಫ್ರೆಂಡ್ ಒಬ್ರು TV9 ರಿಪೋರ್ಟರ್ ಒಂಡರಿಗೆ ಸುದ್ದಿ ಮಾಡೋಕೆ ಎಲ್ಲ ಫುಲ್ ನಮ್ದೇ ಬ್ಯಾನರ್ ಅಂದ್ರು, ಗುಂಟಿ ಬ್ಯಾನರ್. ಅವ್ರಿಗೆ ಅದೊಂದು ಖುಷಿ. ಅಲ್ಲಿ ಅದನ್ನ ಕಂಡು ಅವ್ರು ನಂಗೆ ಹೇಳ್ತಾರೆ, ಅವ್ರಿಗೆ ಆಶ್ಚರ್ಯ. ಈ ಜೋಡುಕೆರೆ ಕಂಬಳ, ಪುತ್ತೂರು ಆ ಕಡೆ ಈ ಕಡೆ ಎಲ್ಲ ಕಂಬಳ ಕಂಡಿದ್ರು. ಅವ್ರು ಆಕ್ಚುಲಿ ತುಳುನಾಡಲ್ಲಿ ಇರುವವರು, ಉಡುಪಿ ಆ ಸೈಡಲ್ಲಿ ಇದ್ದವರು. ಸೊ ಅವ್ರು ಇಲ್ಲಿ ಬಂದ ನಂತರ ಒಂಡರ್ ಕಂಬಳ ನೋಡಿ ಬಹಳ ಖುಷಿ ಆಯ್ತಂತೆ. ಅಲ್ಲಿ ಖುಷಿ ಆದಂತೆ ಗೊತ್ತಾ, ಅವರ ಕಂಬಳ ಹಿಸ್ಟ್ರಿಯಲ್ಲಿ ಅಷ್ಟು ಜನ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಅಲ್ಲಿ ಬಂದು ಆ ಕಂಬಳದಲ್ಲಿ ಸೇರೋದು ಕಾಣಲೇ ಇಲ್ಲ ಅವರು. ಅದು ಏನ್ ಎಫೆಕ್ಟ್ ಇರ್ಬೋದು ಕಂಬಳ ಬಂದು? ನನ್ನ ಪ್ರಕಾರ ಅದು ಕಾಂತಾರದೇ ಎಫೆಕ್ಟ್ ನನ್ನ ಪ್ರಕಾರ. ಯಾಕಂದ್ರೆ ಅದು ಒಂದು ಆ ಕ್ಷೇತ್ರದ ಮಹಿಮೆ ಇರ್ಬೋದು, ಅದು ಒಪ್ತೇನೆ ನಾನು. ಮತ್ತೆ ಈ ಇನ್ಫ್ಲುಯೆನ್ಸ್ ಆಗ್ತದೆ ಜನಗಳ ಮೇಲೆ. ಈ ಹೊಸದೇನೋ ತೋರಿಸಿದಾಗ ಅದು ಎಲ್ಲಿ ಅನ್ನೋ ಹುಡುಕುವ ಕುತೂಹಲ ಬರ್ತದೆ. ಈಗ ನೀವು ಕೇಶವನಾಥೇಶ್ವರ ದೇವಸ್ಥಾನ, ರಿಷಬ್ ಶೆಟ್ಟಿ ಸರ್ ಊರ್ ಮನಿ ಗುದಿತ್ತು, ಅವ್ರು ಹೋದರು ಕಂಡರ್. ಜೂನಿಯರ್ NTR ಬಂದು ಈಗ ಅಡ್ರೆಸ್ ಕೇಂಬರು ಬಂದು ಕೇಂದ್ರ ಅಂತ ಗೊತ್ತಾ, ಮೊನ್ನೆ ಜೂನಿಯರ್ NTR ಬಂದು ಕಂಡ್ಕೊಂಡು ಹೊರ ಆ ದೇವಸ್ಥಾನ ಇಲ್ಲ ಅಂತೇಳಿ. ನಾಳೆ ಇದೇ ರೀತಿ ಆ ಗುಂಟಿ ಎಲ್ಲಿ ಕಟ್ತಾರೆ ಅಂತ ಕೇಂದ್ರೆ ದೇವರಾಣೆ ಇತ್ತಲ್ಲ, ನಮ್ಗೆ ಬಹಳ ಖುಷಿ ಆಗುತ್ತೆ. ನಮ್ಗೊಂದು ದೊಡ್ಡ ಪ್ರೌಡ್ ಫೀಲ್. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದಿಲ್ಲ. ಆ ಎಫೆಕ್ಟ್ ತುಂಬಾ ಆಗಿದೆ. ನಂಗಂತೂ ಅನ್ಸಿದೆ, ಈಗ ನಾನೊಂದ್ಸಲ ಗುಂಟಿ ನೋಯ್ ಹೋಳಿ ಹಬ್ಬದ ದಿನ ಸುರಾಲ್ ಅರಮನೆ ಕಾಣ್ತು ಅಂತ ಹೇಳಿ. ಆ ಇಫೆಕ್ಟ್ ಸಿನಿಮಾದಿಂದ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ. ಯಾಕಂದ್ರೆ ಅದೊಂದು ದೊಡ್ಡ ಪರದೆ, ಅದರ ಪ್ರಭಾವ ತುಂಬಾ ಜಾಸ್ತಿ. ಅದು ಒಳ್ಳೇದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು. ಅದನ್ನ ನೀವು ತೋರಿಸಿರೋದು ಒಂದು ಸಂಸ್ಕೃತಿ ಬಗ್ಗೆ ನಮ್ಗೆ ಕೇಂದ್ರ ಇರೋ ಸದ್ದದು ಅಲ್ಲ. ಅದನ್ನೀಗ ನಮ್ಮ ಕುಂದಾಪುರದ ಕರಾವಳಿಯವರೆಲ್ಲ ಕೇಳ್ತಿದ್ರು. ಇದೊಂದು ಒಳ್ಳೆ ಖುಷಿಯ ವಿಷಯ. ಹಾಗಾಗಿ ಸಂಜಯ್ ಶೆಟ್ಟಿ ಅವರಿಗೆ ಈಗ ಗುಂಟಿ ಮಾಡಿದ್ದು ಸಾರ್ಥಕ ಅಂತ ನೀವು ಹೌದೊಂದು ಪಿಕ್ಚರ್ ಮಾಡಿದ್ರು ಸುಮಾರು ಉದ್ದೇಶಗಳಿರುತ್ತೆ. ಅಂದ್ರೆ
ಸಂಸ್ಕೃತಿಯನ್ನ ಇಟ್ಕೊಂಡು ಮಾಡೋದು ಅಂದ್ರೆ ಅದಕ್ಕೆ ಆಕ್ಚುಲಿ ಒಳಗೆ ಇನ್ನೊಂದು ಉದ್ದೇಶ ಇದ್ದೇ ಇರುತ್ತೆ. ಈಗ ಸದ್ದಿನ ಸುಟ್ಕೆ ಅಂತಂತ ಆ ಸಾರ್ಥಕ ಭಾವ ಅಂತ ಹೆಂಗೆ ನಿಜವಾಗ್ಲೂ ಸಾರ್ಥಕ ಆಯ್ತು ಎಂತಕ್ಕಂತ ಹೇಳಿದ್ರೆ ಇವತ್ತು ಇವಾಗ 6ನೇ ತಾರೀಕು ಲಾಸ್ಟ್ ಟೈಮ್ ನಿಮ್ಗೆ ಇಲ್ಲಿ ಹೊತ್ತಿಗೆ ಕೂಕೈ ಸೆಮಿಫೈನಲ್ ಅಲ್ಲ ಇನ್ನೊಂದು ಯಾವ್ದು ಸೆಲೆಕ್ಟ್ ಆಗಿತ್ತು ಅದು ಒಟ್ಟು 3 ಆಯ್ತು ಇವತ್ತು ಇಲ್ಲಿ ಗೊತ್ತಿಗೆ ನಾವು ಫೈನಲಿಗೆ ಹೋಯ್ತೀವಿ. ಅಂದ್ರೆ ನಮ್ಗೊಂಥರ ರೇಡಿಯೋ ಕುಂದಾಪುರ ಲಕ್ಕಿ ಜ್ಯೋತಿ ಮೇಡಮ್ ಇನ್ನೂ ಲಕ್ಕಿ ಇದ್ದಂಗೆ. ಇಲ್ಲ ಯಾಕಂದ್ರೆ ನೀವು ಆ ಪ್ರೀತಿಯಿಂದ ನಮ್ಮನ್ನ ಕರೆದು ನಮ್ಮ ತಂಡವನ್ನ ನಮ್ಮ ಲೋಕಲ್ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿಭೆಗಳಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಮೇಡಮ್. ಇದಕ್ಕಿಂತ ದೊಡ್ಡದು ಬೇರೆ ಯಾವ್ದಿಲ್ಲ. ನಾವಿನ್ ಎಷ್ಟೆಷ್ಟು ದೊಡ್ಡ ಫಿಲ್ಮ್ ಫಸ್ಟ್ ನಾವು ರೇಡಿಯೋ ಕುಂದಾಪುರ ಅದಕ್ಕೆ ಇನ್ನೊಂದು ಕೂಕೈಗೆ ಫೈನಲಿ ಬಂತು ಮೇಡಮ್. ಈಗ 6ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಫಸ್ಟ್ ಸೆಕೆಂಡ್ ಅಂತ ಹೊಡಿತೀವಿ ಅಂದ್ರೆ ಈಗ ಫೈನಲ್ ಬಂದಾಯ್ತು ನಾವು, ಅದೊಂದು ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ಮೈಸೂರು ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಆಯ್ತು. ಇನ್ನೊಂದಿಷ್ಟು ಸೆಲೆಕ್ಷನ್ ಆಗ್ತಾ ಅನ್ನೋ ನಂಬಿಕೆ ಇತ್ತು ನಮ್ಗೆ. ಹಾಕೋದ್ರಲ್ಲಿ ಯಾವ್ದು ರಿಜೆಕ್ಟ್ ಆಗಿಲ್ಲ, ಎಲ್ಲ ಸೆಲೆಕ್ಟ್ ಆಗ್ತಾ ಇತ್ತು. ಅದೊಂದು ಖುಷಿ ಆಗ್ತಿತ್ತು. ಇವತ್ತು ಸಾರ್ಥಕತೆ ಹೆಂಗ್ ಪಡೀತು ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡೋತ್ತಿಗೆ ಎಲ್ಲರಿಗೂ ಇಷ್ಟ ಇದೆ ಮಾಡ್ತೀವಿ, ಜನರಿಗೆ ಇಷ್ಟ ಆಗಿ ಅದನ್ನ ತಗೊಂಡು ಹೋಗ್ತಾ ಇದ್ರು. ಇನ್ನೂ ಎಲ್ಲ ಬನ್ನಿ ಇನ್ನೊಂದಿಷ್ಟು ಹೌಸ್ಫುಲ್ ಮಾಡಿ ಅನ್ನೋದಕ್ಕೆ ಇವತ್ತಿಂದ 7 ಗಂಟೆಗೆ ಪ್ರತಿದಿನ ಶೋ ಇದೆ. ಒಂದೇ ಶೋ ಇಟ್ಕೊಂಡಿತ್ತು ನಾವು. ಈ ಮುಂದಿನ ವಾರದಿಂದ ಸಿನಿಮಾ ಸಿಕ್ಕುದು ಕಷ್ಟ, ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಬರ್ತಿತ್ತು, UI ಮ್ಯಾಕ್ಸ್ ಎಲ್ಲ ಬರ್ತಿತ್ತು. ಕಾಂಬರೆಲ್ಲ ಈ ವಾರನೇ ಹೋಗಿ ಕಂಡುಕಂಡು ಅಂದ್ರೆ ನಾನು ಕೇಳಿದ್ರೆ 3ನೇ ವಾರ ನಾವು 3ನೇ ವಾರ ಓಡ್ತು ಇನ್ನೂ ಓಡ್ಲಿ. ಆದ್ರೆ ಎಂತ ಮಾಡುದು ಹೇಳಿ, ಪೈಪೋಟಿ ಯುಗ ಇದೆ. ಹಂಗಾಗಿ ಆದಷ್ಟು ಬೇಗ ಹೋಗಿ ನೀವು ಈ ಗುಂಪಿ ಚಿತ್ರನ ಕರ್ಕೊಂಡ್ ಬನ್ನಿ. ಸಂಜೆ 7 ಗಂಟೆ ಶೋ. ನೀವು ಬೇಗ ಬುಕ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು, ಇಲ್ಲಾಂದ್ರೆ ನಂತರ ಮುಂದೆ ಹೋಗಿ ಕೂಕೊಂಡು ಕಾಣ್ಕತ್ತೇನೋ. ಬಟ್ ಹಾಗೆ ಓಡ್ಲಿ ಅಂತ ನಾವು ಹಾರೈಸ್ತೀವಿ. ಒಳ್ಳೆ ಚಿತ್ರನ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕೊಟ್ಟು ನಮಗೂ ಖುಷಿ ಆಗ್ತದೆ. ಯಾವುದೇ ಭಾಷೆಯಲ್ಲಿ ಬಂದು ಚಿತ್ರವೇ, ಆದ್ರೆ ನಮ್ಮ ಭಾಷೆಯಲ್ಲಿ ಬಂದಾಗ ನಮ್ಗೊಂದೊಂದು ಹೆಮ್ಮೆ ಗರ್ವ. ಕನ್ನಡ ನಮ್ಮ ಭಾಷೆ ಚಿತ್ರ ಓಡ್ತಿತ್ತು ಕಾರಣ ಲೈಕ್ ಯಶಸ್ವಿ ಆಗ್ತಿತ್ತು ಕಾಣುತ್ತೆ ಅಂತ. ಸುದೇಶ್ ಶೆಟ್ಟಿ ಅವರೇ, 3ನೇ ಚಿತ್ರನ ನಿಮ್ದು, ಇನ್ನಷ್ಟು ಚಿತ್ರಗಳು ಬರಲಿ, ಜಯ ಭೇರಿ ಬಾರಿಸಲಿ ನಮ್ಮೂರಿನ ಕಂದಮ್ಮಗಳು. ಸೊ ನೀವು ಮೇಲಾದಷ್ಟು ಅಂದ್ರೆ ಎತ್ತರಕ್ಕೆ ಏರಿದಷ್ಟು ನಾವು ಅದನ್ನ ಇಲ್ಲಿ ಕೆಳಗಡೆ ನಿಂತು ಚಪ್ಪಾಳೆ ತಟ್ತಾ ಇರ್ತೀವಿ ಅಂತದ್ದಾಯ್ಲಿ. ಓಡ್ ಬಂದ್ರಿ ನೀವು ನಾನು ಕರೆದಾಗ ಒಂಬತ್ತು ಬಿಟ್ಕೊಂಡು ಎರಡು ಮಾತಾಡೋ ಮಾರ್ರೆ ಅಂದಕ್ಕೆ ಯಾಕಂದ್ರೆ ನೀವು ನಿಮ್ಮ ಹತ್ರ ಬಂದದ್ಕೋಸ್ಕರ 7 ಅವಾರ್ಡ್ ಬಂತಲ್ಲ, ಲಕ್ಕಿ ಇನ್ನೊಂದು ಬರ್ತೇನೆ ಖುಷಿ ಆಯ್ತು. ಇನ್ನಷ್ಟು ಅವಾರ್ಡ್ ಬರ್ಲಿ. ಅಶ್ವಥ್ ಆಚಾರ್ಯ ಅವರೇ, ನೀವು ಬಂದ್ರಿ, ನಮ್ಮೊಟ್ಟಿಗಿದ್ರಿ, ನಿಮ್ಮ ಅನುಭವನ ಹಂಚ್ಕೊಂಡ್ರಿ, ಧನ್ಯವಾದಗಳು. ಸೊ ಇಡೀ ಗುಂಟಿ ಚಿತ್ರಕ್ಕೆ ನಾವು ಇನ್ನಷ್ಟು ಯಶಸ್ಸನ್ನ ಹಾರೈಸ್ತಾ ಈ ಮಾತುಕತೆನ ಮುಂದುವರಿಸ್ತೋ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವ